ಕಟ್ಟಲಾಗಿದೆ. ಈಗ 34 ಬಂದ್ರೆ 2034 ಬಂದ್ರೆ 100 ವರ್ಷಗಳಾಗ್ತವೆ. 90 ವರ್ಷಗಳು ಕಳೆದಿವೆ. ಆ ಮನೆ ಏನು ಚುಪ್ಪತ್ತಿಲ್ಲ ಇನ್ನು. ಆದ್ರೆ ಸಿಮೆಂಟಿನಿಂದ ಏನೋ ಬೇರೆ ರೀತಿಯಲ್ಲಿ ನಾವು ಮನೆ ಕಟ್ತೀವಿ. 30-40 ವರ್ಷದಲ್ಲಿ ಮನೆ ಛತ್ ಏನದಲ್ಲ ಚಾವಣಿ ಸೋರಲು ಶುರು ಆಗ್ತದೆ. ಗೋಡೆಗಳೆಲ್ಲ ಬಿರುಕುಗಳನ್ನ ನಾವು ಕಾಣ್ತೀವಿ. ಅಂದ್ರೆ ಗಾಂಧೀಜಿ ವಿಚಾರ ಯಾವ ರೀತಿ ಅಂತಂದ್ರೆ ಬರುವಂತಹ ಪೀಳಿಗೆಗಳಿಗೆಲ್ಲ ಈ ಸ್ವದೇಶಿ ಚಿಂತನೆಯನ್ನ ಬಿತ್ತುವಂಥದ್ದು ಅವರದು ಜೀವನದ ಸಂದೇಶ ಮತ್ತು ಅವರ ಜೀವನವೂ ಅದೇ ರೀತಿಯಾಗಿ ಅವರು ನಡ್ಕೊಂಡ್ರು. ಅದೆಲ್ಲವನ್ನು ಸಂತೋಷ್ ಸರ್ ಅವರು ತಮ್ಮ ತಿಳಿಸ್ಕೊಟ್ಟರು. ಅದನ್ನ ಮರೆಯದೆ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಮತ್ತೆ ಎಲ್ಲ ಇತರ ವಿದ್ಯಾರ್ಥಿನಿಯರು ಏನು ಅವರ ಅನುಭವನ ಹಂಚಿಕೊಂಡ್ರು ಅದನ್ನೆಲ್ಲ ನಾವು ನಮ್ಮ ಜೀವನ ಶೈಲಿಯನ್ನಾಗಿ ಮಾಡ್ಕೊಳ್ಳೋಣ. ಸಂಸ್ಕೃತದಲ್ಲಿ ಒಂದು ಸುಭಾಷಿತ, ಪರೋಪಕಾರಾಯ ಫಲಂತಿ ವೃಕ್ಷಃ ಪರೋಪಕಾರಾಯ ವಹಂತಿ ನದ್ಯಃ ಪರೋಪಕಾರಾಯ ದುಹಂತಿ ಗಾವಃ ಪರೋಪಕಾರಾರ್ಥಂ ಇದಂ ಶರೀರಂ ಅಂತ. ಕನ್ನಡದಲ್ಲಿ ಅದರ ಅರ್ಥ, ಪರೋಪಕಾರಾಯ ಫಲಂತಿ ವೃಕ್ಷಃ, ಒಂದು ಗಿಡ ಹಣ್ಣು ಕೊಡ್ತದೆ. ಯಾರಿಗೆ? ಯಾವುದಕ್ಕಾಗಿ? ಇನ್ನೊಬ್ಬರಿಗೆ ಉಪಕಾರ ಆಗಲಿ ಅಂತ ಹೇಳಿ ಗಿಡ ಹಣ್ಣು ಕೊಡ್ತದೆ. ಆ ಹಣ್ಣಿನಿಂದ ಗಿಡಕ್ಕೆ ಏನು ಲಾಭ ಇಲ್ಲ. ಪರೋಪಕಾರಾಯ ಫಲಂತಿ ವೃಕ್ಷಃ ಪರೋಪಕಾರಾಯ ವಹಂತಿ ನದ್ಯಃ, ಇನ್ನೊಬ್ಬರಿಗೆ ಉಪಕಾರ ಆಗಲಿ ಅಂತೇಳಿ ನದಿ ಹರಿತು. ಆ ನದಿ ಹರಿಯುವಿಕೆಯಿಂದ ಅದಕ್ಕೇನು ಲಾಭ ಇಲ್ಲ. ನದಿ ಯಾಕೆ ಹರಿತಂದ್ರೆ ಪರೋಪಕಾರಕ್ಕಾಗಿ. ಅದೇ ರೀತಿ ಪರೋಪಕಾರಾಯ ದುಹಂತಿ ಗಾವಃ, ಗೋಮಾತೆ ಹಾಲನ್ನ ನಮಗೆ ಕೊಡ್ತಾಳ, ಅಮೃತ ಸಮಾನವಾದಂತಹ ಹಾಲು. ಎದಕ್ಕಾಗಿ? ಇನ್ನೊಬ್ಬರಿಗೆ ಉಪಕಾರ ಆಗಲಿ ಅಂತ, ಕುಡಿದವರು ಆರೋಗ್ಯವಾಗಿರಲಿ, ರೋಗಮುಕ್ತ ಜೀವನ ನಡೆಸಲಿ ಅಂತ. ಅದೇ ರೀತಿ ಪರೋಪಕಾರಾರ್ಥಂ ಇದಂ ಶರೀರಂ, ಈ ಮನುಷ್ಯ ಶರೀರ ಭಗವಂತ ನಮಗೆ ಎದಕ್ಕೆ ಕೊಟ್ಟಾನ ಅಂತಂದ್ರ ಪರೋಪಕಾರಕ್ಕಾಗಿ. ಯಾವ ರೀತಿ ವೃಕ್ಷ ಫಲ ಕೊಡ್ತದ, ನದಿ ಹರಿತದ, ಗೋವು ಹಾಲು ಕೊಡ್ತದ, ನಮ್ಮ ಮನುಷ್ಯನ ಶರೀರ ಎದಕ್ಕದಪ್ಪ ಅಂದ್ರೆ ಇದು ಇನ್ನೊಬ್ಬರಿಗಾಗಿ ಉಪಕಾರ ಮಾಡೋ ಸಲುವಾಗಿ, ಪರೋಪಕಾರಕ್ಕಾಗಿ ನಮ್ಗೆ ಈ ಶರೀರ, ಈ ಜನ್ಮ, ಈ ಮನುಷ್ಯ ಜನ್ಮ ನಮ್ಗೆ ಭಗವಂತ ಕೊಟ್ಟಾನ. ಅದಕ್ಕಾಗಿ ನಾವೆಲ್ಲರೂ ಈ ಸೇವೆಯ ಏನು ಅನುಭವಗಳನ್ನ, ಎಲ್ಲ ಚಿಂತನೆಗಳನ್ನ ಕಲ್ತಿದ್ದೀವಿ ಅದನ್ನೆಲ್ಲ ಬಳಸ್ಕೊಳ್ಳೋಣ. ನಾನು ಮುಖ್ಯವಾಗಿ ಶಿಬಿರದ ಕುರಿತಾಗಿ ಒಂದೆರಡು ಮಾತನ್ನ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಸೊ ಸ್ವಲ್ಪ ಹಿಂದೆನೇ ಆಗಬೇಕಾಗಿತ್ತು ಈ ಶಿಬಿರ ಆಯೋಜನೆ ಆಗಬೇಕಾಗಿತ್ತು. ಮಾನ್ಯ ಪ್ರಾಂಶುಪಾಲರು ದಿಕ್ಕಿ ಸರ್ ಅವ್ರದ್ದು ಒಂದು ಯಾವಾಗಲೂ ಹೇಳಂತ ಮಾತು, ನನ್ನ ಕೈಲಿಂದ 10 ರೂಪಾಯಿ ಖರ್ಚಾದ್ರೆ ಆಗಲಿ, ಆದ್ರೆ ಯಾರು ನೀವು ಒಂದು ಪೈಸೆನೂ ಖರ್ಚು ಮಾಡಬೇಡ್ರಿ ಅಂತ ಹೇಳ್ತಾರೆ. ಆದ್ರೆ ಇಂತಹ ಒಬ್ಬ ಸರಳ ಸಜ್ಜನ ವ್ಯಕ್ತಿತ್ವ ಉಳ್ಳಂತಹ ಪ್ರಾಂಶುಪಾಲ ಮಾರ್ಗದರ್ಶನ, ಅವರ ಅವ್ರ ಬೆನ್ನೆಲುಬಾಗಿ ನಿಂತಿದ್ದಕ್ಕಾಗಿ ಕ್ಯಾಂಪ್, ಈ ಶಿಬಿರ ಸಾಧ್ಯ ಆಯ್ತು. ಇಲ್ಲಾಂದ್ರೆ ಇನ್ನ ತಡ ಆಗ್ತಿತ್ತೇನೋ ಅಂತ ಹೇಳ ಸರ್. ವಿದ್ಯಾರ್ಥಿಗಳ ಹಿತಕ್ಕಾಗಿ, ಕಾಲೇಜಿನ ಒಳಿತಿಗಾಗಿ ನಾವು ಏನೇ ತಗೊಂಡೋದ್ರು ಅವರು ಒಂದು ಕ್ಷಣ ತಡ ಮಾಡ್ಲಾರ್ದೇನೆ ಆಗಿಂದಾಗೆ ಸಹಿ ಮಾಡಿ, ಆಗಿಂದಾಗೆ ನಮಗೆ ಮಾನಸಿಕ ಬೆಂಬಲವನ್ನು ಕೊಟ್ಟು ನಮ್ಗೆ ಧೈರ್ಯ ತುಂಬಿ, ನಾನು ಇದ್ದೀನಿ ನಿಮ್ಮ ಜೊತೆ, ನೀವು ಮಾಡ್ರಿ ಅಂತೇಳಿ ಅವ್ರು ಯಾವಾಗಲೂ ನಮ್ಮ ಜೊತೆ ಇದ್ದಿದ್ದಕ್ಕಾಗಿ ಈ ಶಿಬಿರ ಯಶಸ್ವಿಯಾಗಿ ಪೂರ್ಣಗೊಂಡು, ಆಮೇಲೆ ಅದರ ಜೊತೆಗೆ ನಮ್ಮ ಸೌಭಾಗ್ಯ, ಎಲ್ಲ ವಿದ್ಯಾರ್ಥಿಗಳ ಸೌಭಾಗ್ಯ. ಮೊನ್ನೆನೇ ನಮ್ಮ ಕಾಲೇಜಿಗೆ ಜೇವರಿ ಕಾಲೇಜಿಂದ ನಾಗರೆಡ್ಡಿ ಸರ್ ಅವರು ಇಲ್ಲಿ ವರ್ಗಾವಣೆಗೊಂಡ್ರು. ಅವ್ರ ಬಗ್ಗೆ ನಿಮ್ಗೆ ಕಿರು ಪರಿಚಯ, ಅವ್ರ ಪರಿಚಯ ತಿಳ್ಕೊಬೇಕಂದ್ರೆ ಭಾಳ ಟೈಮ್ ಬೇಕು. ಸೊ ಅಂತಹ ಏನೋ ಒಬ್ಬ ಗ್ರೇಟ್ ಪರ್ಸನ್, ಫಿಸಿಕಲ್ ಡೈರೆಕ್ಟರ್ ನಮ್ಮ ಜೊತೆ ಇದ್ದು ಶಿಬಿರಕ್ಕೆ, ಅವರು ಶಿಬಿರದ ವಿಶೇಷಾಧಿಕಾರಿಗಳೇ ಆಗಿ ಅವರು ನಮ್ಮ ಜೊತೆ ಇದ್ರು. ಅದರಿಂದ ನಮ್ಮ ಈ ಶಿಬಿರದ ಗುಣಮಟ್ಟ ತುಂಬಾ ಹೆಚ್ಚಾಗಿದೆ. ನಾನು 2-3 ಅಂಶಗಳ ಬಗ್ಗೆ ಇಲ್ಲಿ ಹೇಳಬೇಕು ಅಂತ ಅನ್ಕೋತೀನಿ. ಈ ಒಟ್ಟಾರೆ ಶಿಬಿರದಲ್ಲಿ ಅನೇಕ ಸಂಗತಿಗಳನ್ನು ನೀವು ಕಲಿತಿದ್ದೀರಿ. ಸೇವೆಯ ಮೂಲಕ ಶಿಕ್ಷಣ, ಇದು ಈ ರಾಷ್ಟ್ರೀಯ ಸೇವಾ ಯೋಜನೆಯ ವಾರ್ಷಿಕ ವಿಶೇಷ ಶಿಬಿರದ ಒಂದು ಸಂಕಲ್ಪ. ನಾವೆಲ್ಲರೂ ನಿನ್ನೆ ಭೀಮರಾಯನಗುಡಿಯಲ್ಲಿ ಸ್ವಚ್ಛತಾ ಕಾರ್ಯವನ್ನು ಮಾಡಿದ್ವಿ, ಕಾಲೇಜಿನಲ್ಲಿ ಸ್ವಚ್ಛತಾ ಕಾರ್ಯವನ್ನು ಮಾಡಿದ್ವಿ. ಆದ್ರೆ ಆ ಗುಡಿಯಲ್ಲಿ ನಾವು, ನನಗನ್ಸಿದ್ದವರು, ನಾನೇನು ಯೋಚನೆ ಬಂತು ಅಥವಾ ಏನು ನನಗೆ ಅನುಭವ ಬಂತು ಅದನ್ನು ಹೇಳ್ತೀನಿ. ಈ ಇಡೀ ಒಂದು ವಾರದ ಶಿಬಿರದಲ್ಲಿ ನಮ್ಮಲ್ಲಿ
ಭೇದವನ್ನ ನಾವು ಕಾಣಲಿಲ್ಲ. ಆ ದೇವಸ್ಥಾನಕ್ಕೆ ಹೋದಾಗಲೂ ಕೂಡ ನಾವೆಲ್ಲರೂ ಮೊದಲು ದೇವಸ್ಥಾನದ ಎದುರುಗಡೆ ಅಸೆಂಬಲ್ ಆದ್ವಿ, ಸೇರ್ಕೊಂಡಿದ್ವಿ, ಸ್ವಚ್ಛತೆಯನ್ನು ಮಾಡಿದ್ವಿ, ಒಳಗಡೆ ದೇವಸ್ಥಾನದಲ್ಲಿ ಕೂತ್ವಿ, ಹಾಡಿದ್ವಿ ನಾವು. ಅಲ್ಲಿ ಪಾನೀಯವನ್ನು ಕೊಟ್ಟರವರು ಪಾನೀಯ ಸೇವಿಸ್ತೀವಿ. ಅಲ್ಲಿ ಈ ಜಾತಿ ಭೇದ ಇಲ್ಲ. ನಾವು ಮೇಲು ಇನ್ನೊಬ್ಬರು ಕೀಳು ಅನ್ನುವಂತಹ ಭಾವನೆ ಒಂದು ವಾರದಲ್ಲಿ ನಮ್ಗೆ ಎಲ್ಲಿ ಕಂಡು ಬರಲಿಲ್ಲ. ನಾವು ಜೊತೆಯಾಗಿ ತಂಡವಾಗಿ ಅಡಿಗೆಯನ್ನು ಮಾಡಿದ್ವಿ, ತರಕಾರಿಯನ್ನು ಹೆಚ್ಚಿದ್ವಿ, ಎಲ್ಲರಿಗೂ ಬಡಿಸಿದ್ವಿ. ಈ ಶಿಬಿರದ ಆರಂಭದಿಂದ ಕೊನೆಯವರೆಗೆ ಎಲ್ಲಿ ನಮ್ಮ ಮಧ್ಯೆ ಭೇದ ಭಾವ ಇರಲಿಲ್ಲ, ಮೇಲು ಕೀಳು ಅನ್ನುವಂತಹ ವಿಚಾರ ಇರಲಿಲ್ಲ. ಉಳಿದೆಲ್ಲ ಸಂಗತಿಗಳನ್ನ ಒಯ್ಯೋಣ, ಅದರ ಪಟ್ಟಿ ಮಾಡಿ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಜೀವನದಲ್ಲಿ, ಸಾಮಾಜಿಕ ಜೀವನದಲ್ಲಿ, ವೈಯಕ್ತಿಕ ಜೀವನದಲ್ಲಿ ನಾವು ಅಳವಡಿಸ್ಕೋಬೇಕಾಗಿದ್ದು ಏನಪ್ಪಾ ಅಂದ್ರೆ, ಇವತ್ತು ಭೇದರಹಿತ ಸಮಾಜದಲ್ಲಿ ನಾವೆಲ್ಲರೂ ಒಂದು ಅನ್ನುವಂತಹ ಸಾಮರಸ್ಯದ ಚಿಂತನೆ ಮತ್ತು ಆ ಭಾವನೆ ತೀರಾ ಅವಶ್ಯಕತೆ ಅದ. ಅದನ್ನೆಲ್ಲ ತಾವು ರೂಢಿಸ್ಕೊಂಡು ಮುಂದುವರಿಸ್ತೀವಿ ಅಂತ ಹೇಳ್ತಾ ಬಹಳಷ್ಟು ಸಮಯ ಆಗ್ಯದ. ಆದರೂ ಈ ವಿಷಯಗಳು ಹೇಳಲೇಬೇಕಾಗಿತ್ತು. ಅದಕ್ಕಾಗಿ ನಾನು ಕೂಡ ಸ್ವಲ್ಪ ಸಮಯ ತೆಗೆದುಕೊಂಡಿದ್ದೀನಿ. ಈ ಶಿಬಿರದಲ್ಲಿ ಅನೇಕ ಸಂಪನ್ಮೂಲ ವ್ಯಕ್ತಿಗಳು ಬಂದರು. ಆ ಸಂಪನ್ಮೂಲ ವ್ಯಕ್ತಿಗಳನ್ನ ಆಯ್ಕೆ ಮಾಡ್ಕೋಬೇಕಾದಾಗ ನಂದು ತಲೆಯಲ್ಲಿ ಒಂದು ವಿಚಾರ ಇತ್ತು, ದೂರದ ಎಲ್ಲಿದ್ದೋ ನಾವು ಕರೆಸೋದು ಬೇಡ. ನಮ್ಮ ವಿದ್ಯಾರ್ಥಿಗಳಿಗೆ ಶಹಾಪುರ ತಾಲೂಕಿನ ಹಿರಿಮೆ ಗರಿಮೆ, ಇಲ್ಲಿರುವಂತಹ ವಿಶೇಷ ವ್ಯಕ್ತಿಗಳು, ಜ್ಞಾನಿಗಳು, ಅವರ ಪರಿಚಯ ಆಗಬೇಕು. ನಾವು ಹಿಂದುಳಿದವರಲ್ಲ, ನಾವು ಕೂಡ ನಮ್ಮಲ್ಲಿ ಅನೇಕ ಮಹಾನ್ ವ್ಯಕ್ತಿಗಳದಾರ ನಮ್ಮ ಮಧ್ಯೆನೆ, ಆದ್ರೆ ಅವ್ರ ಪರಿಚಯ ಮಾಡ್ಕೊಳ್ಬೇಕು ಅನ್ನುವಂತ ಒಂದು ವಿಚಾರ ಇತ್ತು. ಕೇವಲ ಒಬ್ಬ ವ್ಯಕ್ತಿ, ಸಂಪನ್ಮೂಲ ವ್ಯಕ್ತಿಗಳನ್ನ ಮಾತ್ರ ಬೇರೆ ಕಡೆಯಿಂದ ನಾನು ಆಹ್ವಾನ ಮಾಡಿದ್ದೆ. ಉಳಿದವರೆಲ್ಲರೂ ಉದ್ಘಾಟಕರನ್ನ ಹಿಡ್ಕೊಂಡು ಇವತ್ತು ಸಮಾರಂಭದವರೆಗೆ ಎಲ್ಲರೂ ಕೂಡ ಇಲ್ಲಿನ ಶಹಾಪುರದ ವ್ಯಕ್ತಿಗಳೇ ಆಗಿದ್ದಾರೆ. ಅದಕ್ಕಾಗಿ ಅವರೆಲ್ಲರ ಪರಿಚಯ ಆಗಿದೆ. ತಾವು ಕೂಡ ಅವರಂತೆ ಅವರ ವಿಚಾರಗಳನ್ನು ಅಳವಡಿಸಿಕೊಂಡು ಮುಂದೆ ಉನ್ನತ ಸ್ಥಾನಗಳಲ್ಲಿ ತಾವು ಏರ್ತೀರಿ, ಸಮಾಜಕ್ಕೂ ತಮ್ಮ ಕೈಲಾದಷ್ಟನ್ನ ಕೊಡುಗೆಯನ್ನ ಕೊಡ್ತೀನಿ ಅಂತ ಹೇಳಿ ಸ್ವಾಮಿ ವಿವೇಕಾನಂದ ಹೇಳಿದ್ರು, ಬಿ ಗುಡ್ ಡೂ ಗುಡ್, ಉತ್ತಮನಾಗು ಉಪಕಾರಿಯಾಗು. ಉತ್ತಮ ಗುಣಗಳನ್ನ ನಾವು ಬೆಳೆಸೋಣ, ಕೈಲಾದಷ್ಟು ಪರೋಪಕಾರ, ಇನ್ನೊಬ್ಬರಿಗೆ ಸೇವೆಯನ್ನ ಮಾಡೋಣ ಅಂತ ಹೇಳ್ತಾ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲರನ್ನೂ ಒಂದೇ ಸಲ ನಾನು ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಿಮ್ಮೆರಡು ಅಮೂಲ್ಯವಾದ ಮಾತುಗಳನ್ನು ನೀಡಿದ್ದಕ್ಕೆ ಧನ್ಯವಾದಗಳು ಸರ್. ಕತ್ತಲಾಯಿತು ಎಂದು ಕಣ್ಣು ಮುಚ್ಚಿ ಕುಳಿತರೆ ನಕ್ಷತ್ರದ ಬೆಳಕು ನಮ್ಮ ಪಾಲಿಗೆ ಇಲ್ಲದಂತಾಗುತ್ತದೆ. ಈ NS ಘಟಕದ ನಕ್ಷತ್ರದ ಬೆಳಕಾಗಿರುವ ಶ್ರೀಯುತ ನಾಗರೆಡ್ಡಿ ಸರ್ ಅವರು ತಮ್ಮೆರಡು ಮಾತುಗಳನ್ನು ಆಡಲು ವೇದಿಕೆಗೆ ಬರಮಾಡಿಕೊಳ್ಳುತ್ತೇವೆ. ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ, ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ರಾಯಚೂರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಶಹಾಪುರ ವಾರ್ಷಿಕ ವಿಶೇಷ ಶಿಬಿರ ದಿನಾಂಕ 8/9/2025ರಿಂದ 14/9/2025 ಭೀಮರಾಯನಗುಡಿಯಲ್ಲಿ ಪ್ರಾರಂಭ ಮಾಡಿದ್ದೇವೆ. ಇವತ್ತು ಶಹಾಪುರ ಕಾಲೇಜಿನಲ್ಲಿ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಈ ಒಂದು ಸಮಾರೋಪ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀ ಸಂತೋಷ್ ನಡಿಯಾಳ್ ಸರ್, ಪ್ರಾಂಶುಪಾಲರು, ಸರ್ಕಾರಿ ಮಾದರಿ ಕಾಲೇಜು ಶಹಾಪುರ, ಹಾಗೂ ಇನ್ನೋರ್ವ NSS ಕಾರ್ಯಕ್ರಮ ಅಧಿಕಾರಿಗಳಿರುವಂಥ ಡಾಕ್ಟರ್ ಮಹೇಶ್ ಸರ್ ಅವರೇ, ಇಂದಿನ ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಿರುವಂಥ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಪ್ರಾಂಶುಪಾಲರಂಥ ಶ್ರೀ ಸಿದ್ದಪ್ಪ ಬಿ ದಿಗ್ಗಿ ಪ್ರಾಂಶುಪಾಲರೇ, ಹಾಗೂ ಮುಂದೆಂದೂ ಮರೆಯಲಾಗದ ಎಲ್ಲ ನನ್ನ ಬೋಧಕೇತರ ಸಿಬ್ಬಂದಿ ವರ್ಗದವರೇ, ಹಾಗೂ ಜೀವನ ಉದ್ದಗಲಕ್ಕೂ ಮರೆಯಲಾಗದ ಎಲ್ಲ ನನ್ನ ಶಿಬಿರದ ಶಿಬಿರಾರ್ಥಿಗಳೇ, 2024-25ನೇ ಶೈಕ್ಷಣಿಕ ಸಾಲಿಗೆ ಸಂಬಂಧಪಟ್ಟ ಹಾಗೆ ಕಳೆದ ವರ್ಷ ನಮ್ಮ ಕಾಲೇಜಿನಲ್ಲಿ
1500 ವಿದ್ಯಾರ್ಥಿಗಳು ಪ್ರವೇಶ ಪಡೆದಿದ್ದರು. ಆ ಇರ್ತಕ್ಕಂಥ 1500 ವಿದ್ಯಾರ್ಥಿಗಳಲ್ಲಿ ನಾವು ಈ ಘಟಕಕ್ಕೆ ಕೇವಲ 50 ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. 1500 /50 ನಾವು ಕ್ಯಾಲ್ಕುಲೇಟ್ ಮಾಡಿದರೆ ಸರಾಸರಿ 30 ವಿದ್ಯಾರ್ಥಿಗಳಿಗೆ ನೀವು ಪೈಪೋಟಿ ಮಾಡಿ ಈ ಅಮೂಲ್ಯವಾದಂಥ ಬೀಜಗಳನ್ನು ಈ 50 ಶಿಬಿರಾರ್ಥಿಗಳು ಸ್ವಯಂ ಪ್ರೇರಿತವಾಗಿ ಈ ಒಂದು 24-25ನೇ ಸಾಲಿಗೆ ತಾವೆಲ್ಲರೂ ಭಾಳಷ್ಟು ಸಹಾಯ ಸಹಕಾರ ಈ ಕಾಲೇಜಿಗೆ ಈ ನಾಡಿಗೆ ನೀಡಿದ್ದೀರಿ. ಹಾಗೆ ಸಮಯ ಮತ್ತು ವೇದಿಕೆ ತಮ್ಮೆಲ್ಲರಿಗೆ ಈ ಇರ್ತಕ್ಕಂಥ 7 ದಿನಗಳಲ್ಲಿ ಸಾಕಷ್ಟು ಸಮಯ ನಿಮಗೆ ನೀಡಿದ್ದೇವೆ. ಆ ಸಮಯಗಳು ಯಾವ ರೀತಿ ಉಪಯೋಗ ಆಗಿದೆಯೋ ಇನ್ನೂ ಕೆಲವು ಜನ ಆಗಿದೆಯೋ ಅವುಗಳನ್ನು ತಾವು ಪುನಃ ಮೆಲುಕು ಹಾಕಿದಾಗ ಕೊಟ್ಟಂಥ ಸಮಯ ಬಿಟ್ಟ ಹೋದ ಬಾಣ ಯಾವತ್ತೂ ನಿಲ್ಲಲ್ಲ. ಹಾಗಾಗಿ ತಮಗೆಲ್ಲ ರೀತಿಯಿಂದ ವೇದಿಕೆಗೆ ಆಹ್ವಾನ ನೀಡಿದ್ವಿ. ಎಷ್ಟೋ ವಿದ್ಯಾರ್ಥಿಗಳು ಕೆಲವು ವಿದ್ಯಾರ್ಥಿಗಳು ನಾನು ಆಲಿಸಿ ನೋಡಿದಾಗ ಕೆಲವು ವಿದ್ಯಾರ್ಥಿಗಳು ಗಂಟೆಗಟ್ಟಲೆ ಮಾಡುವ ಶಕ್ತಿ ಈ ವೇದಿಕೆಯಿಂದ ಪಡೆದುಕೊಂಡಿದ್ದಾರೆ. ಇನ್ನು ಕೆಲವು ವಿದ್ಯಾರ್ಥಿಗಳು 5 ನಿಮಿಷ 10 ನಿಮಿಷ, ಅದರಲ್ಲಿ ಇನ್ನೂ ಕಡಿಮೆ ನಮ್ಮ ಹನುಮಂತ ಇದ್ದಾರೆ, ಅವರು ಕೇವಲ 38 ಸೆಕೆಂಡ್ ಮಾತಾಡಿದ್ದಾರೆ. ಆ 38 ಸೆಕೆಂಡು ಮುಂಬರುವ ದಿನಗಳಲ್ಲಿ ಅವರು ಒಳ್ಳೆಯ ಉಪನ್ಯಾಸ ಆಗಲಿಕ್ಕೆ ಈ ಪ್ಲಾಟ್ಫಾರ್ಮ್ ಈಗಿನಿಂದ ಪ್ರಾರಂಭ ಆಗಿದೆ. ಯಾವ ರೀತಿ ಒಂದು ಪ್ರಾರಂಭದಲ್ಲಿ ಅಂತ ಅಕ್ಷರ ಕಲಿಯಕ್ಕೆ ಎಷ್ಟೋ ಕಷ್ಟಪಡ್ತಿದ್ದೆವು, ಆ ಕಷ್ಟ ಇವತ್ತು ನೋಡಿದರೆ ಆ ದಿಂದ ಇರ್ತಕ್ಕಂಥ 52 ಅಕ್ಷರಗಳಲ್ಲಿ ಯಾವ ಥರ ಸಮಯ ಬೇಕತ್ತೋ ಆ ಸಮಯ ಒಂದಲ್ಲ ಒಂದು ದಿನ ಅವರ ಜೀವನ ಪೂರ್ತಿಗೆ ಒಂದು ಉಪನ್ಯಾಸ ನೀಡ್ತಕ್ಕಂಥ ವೇದಿಕೆ ಅವರಿಗೆ ನಾವು ಒದಗಿಸಿಕೊಟ್ಟಿದ್ದೀವಿ. ಹಾಗಾಗಿ ಇಲ್ಲಿ ನಾನು ನಮ್ಮ ಪ್ರಾಂಶುಪಾಲರಲ್ಲಿ ಮತ್ತು ನಮ್ಮ ಕಾರ್ಯಕ್ರಮ ಅಧಿಕಾರಿಗಳಲ್ಲಿ ಒಂದು ಮನವಿ, ಶಿಬಿರದ ಒಂದು ಭಾಗದ ಮುಖಾಂತರ ತಮ್ಮೆಲ್ಲರ ಒಂದು ಸಮ್ಮುಖದಲ್ಲಿ ನಮ್ಮ ರಾಯಚೂರು ವಿಶ್ವವಿದ್ಯಾಲಯದಲ್ಲಿ ಮುಂಬರುವ 2000 ಅಂದರೆ ಪ್ರಸ್ತುತ ಶೈಕ್ಷಣಿಕ ಸಾಲಿನಲ್ಲಿ 2025 ಮತ್ತು 26ನೇ ಸಾಲಿಗೆ ನಾವು ವಿಶ್ವವಿದ್ಯಾಲಯದಲ್ಲಿ ನಡೀತಕ್ಕಂಥ NSS ವಿಶೇಷ ಶಿಬಿರವನ್ನು ನಮ್ಮ ಕಾಲೇಜಿಗೆ ನಾವು ಕೊಟ್ಟಿದ್ದಾದರೆ ಇದಕ್ಕಿಂತಲೂ 24/7 ನಾವು ಆ 7 ದಿನ ಎಲ್ಲ ವಿವಿಧ ಕಾಲೇಜುಗಳಿಂದ ಆಗಮಿಸಿದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಸುರಕ್ಷಿತ ಸ್ಥಳ ಇದೆ, ವಸತಿ ವ್ಯವಸ್ಥೆ ಇದೆ, ಎಲ್ಲ ರೀತಿಯಲ್ಲಿ ಮಾಡಲಿಕ್ಕೆ ಎಲ್ಲ ಶಿಬಿರಾರ್ಥಿಗಳು ಈಗ AK ಪಾಟೀಲ್ ಗನ್ ಯಾವ ಥರ ರೆಡಿ ಇದೆಯೋ ಆ ಥರ ಎಲ್ಲ ಸ್ವಯಂ ಪ್ರೇರಿತ ವಿದ್ಯಾರ್ಥಿಗಳು ಸಿದ್ಧರಾಗಿದ್ದಾರೆ. ಮುಂಬರುವ ದಿನಗಳಲ್ಲಿ 2025 ಮತ್ತು 26 ಸಾಲಿನಲ್ಲಿ ವಿಶ್ವವಿದ್ಯಾಲಯ ನಮಗೇನಾದ್ರು ಅವಕಾಶ ನೀಡಿದ್ದಾದರೆ ಅದು ನಾವು ಇಡೀ ವಿಶ್ವವಿದ್ಯಾಲಯಕ್ಕೆ ಮಾದರಿ ಕಾಲೇಜು ಯಾವ ಥರ ಪಕ್ಕದಲ್ಲಿದೆ ಅದೇ ಮಾದರಿ ಕಾಲೇಜಿನ ಪ್ರಕಾರ ನಾವು ಕೂಡ ಈ ಕಾಲೇಜು ವಿಶ್ವವಿದ್ಯಾಲಯ ಮಾದರಿಯ NSS ಅಧಿಕಾರಿ ಸ್ಥಳ ಅಂತಕ್ಕಂಥ ಗುರುತಿಸಲಿಕ್ಕೆ ತಾವೆಲ್ಲರೂ ಒಗ್ಗಟ್ಟಾಗಿ ಕಂಕಣ ಬಳೆ ಕಟ್ಕೊಂಡು ನಿಂತಿದ್ದೀವಿ ಅಂತ ನಾ ಈ ಒಂದು ವೇದಿಕೆ ಮುಖಾಂತರ ಮಾನ್ಯ ಪ್ರಾಂಶುಪಾಲರಿಗೆ ಹಾಗೂ ಕಾರ್ಯಕ್ರಮ ಅಧಿಕಾರಿಗಳಿಗೆ ಒಂದು ಮನವಿ ತಮ್ಮೆಲ್ಲರ ಪರವಾಗಿ ಹೇಳ್ತಾ ಇದ್ದೇನೆ. ಹಾಗೆ ಈ ಇರ್ತಕ್ಕಂಥ 7 ದಿನಗಳಲ್ಲಿ ಎಲ್ಲ ತಂಡಗಳಿಗೆ ಒಂದೊಂದು ಜವಾಬ್ದಾರಿ ಒಂದು ದಿನ ಕೊಟ್ಟಿದ್ವಿ. ಬೆಳಗ್ಗೆ 6ರಿಂದ ಸಾಯಂಕಾಲವರೆಗೆ ಇರ್ತಕ್ಕಂಥ ಎಲ್ಲ ಒಂದು ಕಾರ್ಯಗಳನ್ನು ಆಯಾ ತಂಡಗಳಿಗೆ ಒದಗಿಸಿದ್ವಿ. ಆ ಒಂದು ಸಂದರ್ಭದಲ್ಲಿ ಎಲ್ಲ ತಂಡಗಳ ಮಧ್ಯೆ ಪೈಪೋಟಿ ಸ್ಟಾರ್ಟ್ ಆಯಿತು. ಹಾಗಾಗಿ ಅಲ್ಲಿಂದ ಇಲ್ಲಿವರೆಗೆ ಎಷ್ಟೋ ವಿದ್ಯಾರ್ಥಿಗಳು ಬೆಳಗ್ಗೆ ಬಹುಶಃ ಎಷ್ಟೋ ವಿದ್ಯಾರ್ಥಿಗಳು ಬೆಳಗ್ಗೆ ಹೇಳಲಿಕ್ಕಿಲ್ಲ, ಯಾಕಂದರೆ ಅನಾನುಕೂಲ ಇರುತ್ತೆ ಹಳ್ಳಿಯೊಳಗೆ ಬರ್ತ ಸಂದರ್ಭದಲ್ಲಿ. ಆ ಎಲ್ಲವನ್ನು ತೊರೆದು ತಮ್ಮ ಸಮಸ್ಯೆಗಳನ್ನು ಬದಿಗೊಟ್ಟಿ ಇವತ್ತು ಆ ಒಂದು ಸಮಯ ಪ್ರಜ್ಞೆದ ಅನುಸಾರವಾಗಿ ವಿದ್ಯಾರ್ಥಿಗಳು ಧ್ವಜಾರೋಹಣ ಕಾರ್ಯಕ್ರಮ ಭಾಗವಹಿಸಿದರು. ಮಧ್ಯಾಹ್ನದ ಅವರಿಗೆ ಹೇಳಿದಂತೆ ಎಲ್ಲ ಕಾರ್ಯಗಳು ಚಾಚು ತಪ್ಪದೆ ಸಮಯದ ಪ್ರಜ್ಞೆಗೆ ಅನುಗುಣವಾಗಿ ವಿದ್ಯಾರ್ಥಿಗಳು ತೋರಿಸಿದ್ದಾರೆ. ಯಾವ ರೀತಿ ಜೀವನದಲ್ಲಿ ನಾವು ಸಮಯದ ಒಂದು ಮಹತ್ವ ಹಾಗೂ ಕೊಟ್ಟಂಥ ಜವಾಬ್ದಾರಿ ಯಾವ ರೀತಿ ಮಾಡಬಲ್ಲೆ ಎನ್ನುವ ಹಾಗೆ ತಾವೆಲ್ಲರೂ ತೋರಿಸಿದ್ರಿ. ಎಷ್ಟೋ ಸಮಸ್ಯೆಗಳಾಗಿದೆ, ಅವುಗಳನ್ನು ಒಂದು ರೂಪದಲ್ಲಿ ತೆಗೆದುಕೊಂಡಾಗ ಯಾವುದು ಮಾಡಿದವರು ತಾವೆಲ್ಲರೂ ತಮ್ಮ ನುಡಿಗಳ ಮುಖಾಂತರ ತೋರಿಸಿಕೊಟ್ಟಿದ್ದೀರಿ. ಹಾಗೆ ಈ ಇರ್ತಕ್ಕಂಥ 7 ದಿನಗಳಲ್ಲಿ 7 ವಿಶೇಷ ಸಂಪನ್ಮೂಲ ವ್ಯಕ್ತಿಗಳನ್ನು ನಿಮ್ಮ ಮುಂದೆ ತಮ್ಮ ವಿಷಯದ ಪ್ರಸ್ತಾಪನೆ ನೀಡಿದ್ದಾರೆ. ಅವುಗಳಲ್ಲಿ ತಮ್ಮ ಜೀವನದಲ್ಲಿ ಒಂದಲ್ಲ ಒಂದು ದಿನ ಅವುಗಳನ್ನು ಆಲಿಸ್ತೀರಿ, ನೆನಪಿಸ್ತೀರಿ. ಅದರ ಜೊತೆಯಲ್ಲಿ ಅದರಂತೆ ತಾವೆಲ್ಲರೂ ನಡೀತಿರಂಥ ಭಾವನೆಯೊಂದಿಗೆ ಈ ಒಂದು ವೇದಿಕೆಯಲ್ಲಿ ಇದೀಗ ತಾನೇ ಬಂದಿರುವಂಥ ನನ್ನನ್ನು ಒಬ್ಬ ಸಣ್ಣ
ಇನ್ನು ಪ್ರಾರಂಭದಲ್ಲಿ ಮಗು ಯಾವ ಥರ ದಾಪಗಾಲಿಡೋ ಸಂದರ್ಭದಲ್ಲಿ ಎತ್ತಿ ಮೇಲೆ ಕೂಡಿಸಿದಂಗಾಗಿದೆ. ದಯವಿಟ್ಟು ನನ್ನಿಂದ ಏನಾದರೂ ಏರುಪೇರುಗಳಾದರೆ ಅವುಗಳನ್ನು ಒಂದು ಭಾಗದ ಕ್ಷಮೆ ನೀಡುತ್ತಾ ಈ ವೇದಿಕೆಯಲ್ಲಿ ಅವಕಾಶ ನೀಡಿದಂಥ ಮಹೇಶ್ ಅವರಿಗೆ, ಮಾನ್ಯ ಪ್ರಾಂಶುಪಾಲ್ ಅವರಿಗೆ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ 2 ಮಾತುಗಳನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್. ಶ್ರೀ ಸಿದ್ದಪ್ಪ ತೆಕ್ಕಿ ಸರ್ ಪ್ರಾಂಶುಪಾಲರಾದ ನಮ್ಮ ಕಾಲೇಜ್ ಅವರನ್ನು ವೇದಿಕೆಗೆ ಬರಮಾಡಿಕೊಳ್ಳುತ್ತೇವೆ. ಕರ್ನಾಟಕ ಸರ್ಕಾರ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಹಾಗೂ ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ಹಾಗೂ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಶಾಪುರದ ಸಂಯುಕ್ತಾಶ್ರಯದಲ್ಲಿ 2024 ಹಾಗೂ 25ನೇ ಶೈಕ್ಷಣಿಕ ಸಾಲಿನ ಈ ಒಂದು ರಾಷ್ಟ್ರೀಯ ಸೇವಾ ಯೋಜನೆಯ ಎ ಘಟಕದ ವತಿಯಿಂದ ಹಮ್ಮಿಕೊಂಡಂತಹ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಬೇಕಾಗಿತ್ತು. ಕಾರಣಾಂತರಗಳಿಂದ ಬರದೇ ಇದ್ದರೂ ಸಹ ನಮ್ಮೆಲ್ಲ ಕಾರ್ಯಕ್ರಮಕ್ಕೆ ಅಪ್ರತ್ಯಕ್ಷವಾಗಿ ಸಹಕರಿಸಿದಂಥ ಸನ್ಮಾನ್ಯ ಶ್ರೀ ಶರಣಬಸಪ್ಪಗೌಡ ದರ್ಶನಾಪುರ್ ಸಾಹೇಬ್ರೆ ಹಾಗೂ ಇಂದಿನ ಈ ಒಂದು ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ವಿವಿಧ ವಿಷಯಗಳನ್ನು ಕುರಿತು ನಮ್ಮೆಲ್ಲ ಶಿಬಿರಾರ್ಥಿಗಳ ಹಾಗೂ ವಿದ್ಯಾರ್ಥಿಗಳ ವ್ಯಕ್ತಿತ್ವ ವಿಕಸನಕ್ಕೆ ತಮ್ಮ ಸಲಹೆ ಸೂಚನೆ ನೀಡಿದಂತಹ ಪದವಿ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಸಂತೋಷ್ ಅವರೇ, ಈಗಾಗಲೇ ಈ ಒಂದು ರಾಷ್ಟ್ರೀಯ ಸೇವಾ ಯೋಜನೆಯ ವಾರ್ಷಿಕ ಶಿಬಿರಕ್ಕೆ ವಿಶೇಷ ಅಧಿಕಾರಿಗಳಾಗಿ ತಮ್ಮ ಎಲ್ಲ ಸಮಯವನ್ನು ಕಾಲೇಜಿನ ಈ ಒಂದು ವಿದ್ಯಾರ್ಥಿಗಳ ಶಿಬಿರಾರ್ಥಿಗಳ ಶ್ರೇಯೋಭಿವೃದ್ಧಿಗೆ ಶ್ರಮಿಸಿದಂತಹ ನಾಗರೆಡ್ಡಿ ಸರ್ ಅವರೇ ಮತ್ತು ಸಂಪೂರ್ಣವಾಗಿ ಜವಾಬ್ದಾರಿಯನ್ನು ವಹಿಸಿಕೊಂಡು ನಾವು ವಹಿಸಿದಂಥ ಜವಾಬ್ದಾರಿಯನ್ನು ವಿಳಂಬವಾದರೂ ಪರವಾಗಿಲ್ಲ, ಆ ಕಾರ್ಯವನ್ನು ಮಾಡುತ್ತೇವೆ ಅಂತಕ್ಕಂಥ ಶಪಥದೊಂದಿಗೆ ತಮ್ಮೆಲ್ಲರ ಸಹಕಾರವನ್ನು ಪಡೆದುಕೊಂಡು ಯಶಸ್ವಿಯಾಗಿ ವಾರ್ಷಿಕ ಶಿಬಿರವನ್ನು ಇಂದು ಮುಕ್ತಗೊಳಿಸತಕ್ಕಂತಹ ರಾಷ್ಟ್ರೀಯ ಸೇವಾ ಯೋಜನೆಯ ಸಂಯೋಜಕರಾದ ಮಹೇಶ್ ಸರ್ ಅವರೇ ಹಾಗೂ ಈ ವಾರ್ಷಿಕ ಶಿಬಿರಕ್ಕೆ ಹಲವಾರು ಬಾರಿ ಪ್ರತ್ಯಕ್ಷವಾಗಿ ಭಾಗವಹಿಸಿ ಮತ್ತು ಇಂದು ಪ್ರತ್ಯಕ್ಷವಾಗಿರದ ಅಪ್ರತ್ಯಕ್ಷವಾಗಿ ನಮಗೆ ಬೆನ್ನೆಲುಬಾಗಿ ನಿಂತಹ ಎಲ್ಲ ಬೋಧಕೇತರ ಹಾಗೂ ಅತಿಥಿ ಉಪನ್ಯಾಸಕರಿದ್ದವೆ. ಅದಕ್ಕೂ ಎಲ್ಲದಕ್ಕೂ ಕೇಂದ್ರ ಬಿಂದುವಾಗಿದ್ದಂತಹ ರಾಷ್ಟ್ರೀಯ ಸೇವಾ ಯೋಜನೆಯ ಶಿಬಿರಾರ್ಥಿಗಳೇ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಅಪ್ರತ್ಯಕ್ಷವಾಗಿ ಸಹಕರಿಸಿದಂಥ ಎಲ್ಲ ನನ್ನ ವಿದ್ಯಾರ್ಥಿ ಮಿತ್ರರು, ಇಲ್ಲಿ ನಾನು ರಾಷ್ಟ್ರೀಯ ಸೇವಾ ಯೋಜನೆಯ ಮುಕ್ತಾಯ ಸಮಾರಂಭದ ಬಗ್ಗೆ ಮಾತನಾಡೋದಕ್ಕಿಂತ ಮುಂಚೆ ಈ ಒಂದು ನಮ್ಮ ಕಾಲೇಜಿಗೆ ಸ್ವಯಂ ಪ್ರೇರಿತರಾಗಿ ತಮ್ಮದೇ ಆದಂತಹ
ಭಾರತ ಮಾತೆಯ ಕರೆ ಎಂತಕ್ಕಂಥ ಒಂದು ಗ್ರಂಥ. ಆ ಗುಲ್ಬರ್ಗದ ಈ ಸ್ವರಾಜ್ಯ ಪ್ರಕಾಶನ ಸಮೂಹದ ವತಿಯಿಂದ ಮುದ್ರಿಸಲ್ಪಟ್ಟಂತಹ ಈ ಭಾರತ ಮಾತೆಯ ಕರೆ, ಈ ಗ್ರಂಥವನ್ನು ಯಾವುದೇ ಒಂದು ಪೈಸೆನೂ ತೆಗೆದುಕೊಳ್ಳದೆ ವಿದ್ಯಾರ್ಥಿಗಳ ಹಾಗೂ ರಾಷ್ಟ್ರೀಯ ಸೇವಾ ಯೋಜನೆಗಾಗಿ ಸಮರ್ಪಿಸಿದಂತಹ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದವರಿಗೆ ನನ್ನ ವತಿಯಿಂದ, ಕಾಲೇಜಿನ ವತಿಯಿಂದ, ಎಲ್ಲ ಸಿಬ್ಬಂದಿ ವಿದ್ಯಾರ್ಥಿಗಳಿಂದ ಹಾಗೂ ಶಿಬಿರಾರ್ಥಿಗಳಿಂದ ಮೊದಲು ಅವರಿಗೆ ತುಂಬ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅವರನ್ನು ಕುರಿತು ಒಂದು ಮಾತನ್ನು ಹೇಳಿ ನಂತರ ನಾನು ನಿಮ್ಮ ರಾಷ್ಟ್ರೀಯ ಸೇವಾ ಯೋಜನೆಗೆ ಬರ್ತೇನೆ. ನೋಡಿ, ಮನುಷ್ಯ ಮನಸ್ಸು ಮಾಡಿದರೆ ಏನನ್ನಾದರೂ ಸಾಧಿಸಬಹುದು ಮತ್ತು ರಾಷ್ಟ್ರೀಯ ಸೇವೆಗೆ ನಮ್ಮ ಕೈಲಾದ ಮಟ್ಟಿಗೆ ಸಹಾಯವನ್ನ ಮಾಡಬಹುದು ಅಂತಕ್ಕಂಥದ್ದು ಆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದವರ ಉದ್ದೇಶ. ಭಾರತ ಮಾತೆಯ ಕರೆ, ನಾವೆಲ್ಲರೂ ನಮ್ಮ ತಾಯ್ನಾಡಿನ ಬಗ್ಗೆ ಎಷ್ಟೊಂದು ಕಾಳಜಿ ಇರಬೇಕು. ಕೇವಲ ನಮ್ಮ ಮನೆ, ನಾನು, ನಮ್ಮ ಮನೆ, ನಮ್ಮ ಊರು ಅಷ್ಟೇ ಅಲ್ಲ. ಯಾಕಂದ್ರೆ ಭಾರತ ಮಾತೆಯನ್ನ ಸಂರಕ್ಷಿಸಿದಾಗ ನಾವೆಲ್ಲರೂ ನೆಮ್ಮದಿಯಿಂದ ಬಾಳಲಿಕ್ಕೆ ಸಾಧ್ಯ ಇದೆ. ಇವತ್ತ ಸೈನಿಕರು ಗಡಿಯಲ್ಲಿ ನಿಂತುಕೊಂಡು ತಮ್ಮ ಪ್ರಾಣದ ಅಂಬು ತೊರೆದು ಇವತ್ತು ನಮ್ಮ ರಾಷ್ಟ್ರಕ್ಕೆ ರಕ್ಷಣೆ ಒದಗಿಸಿರುವುದರಿಂದ ನಾವೆಲ್ಲರೂ ಇಲ್ಲಿ ಇವತ್ತು ನೆಮ್ಮದಿಯಿಂದ ಕಾರ್ಯಕ್ರಮ ಮಾಡ್ತೀವಿ, ನಾವೆಲ್ಲರೂ ನೆಮ್ಮದಿಯಿಂದ ನಿದ್ರೆ ಮಾಡ್ತಾ ಇದ್ದೀವಿ. ಅದಕ್ಕೆ ಈ ಒಂದು ಸ್ವಾಭಿಮಾನ ಸ್ವರಾಜ್ಯ ಕೇಂದ್ರದವರು ನಮ್ಮ ದೇಶದ ಮೇಲೆ ಏನೇ ಆಕ್ರಮಣ ನಡೆದಿವೆ ಮತ್ತು ಯಾರು ನಡೀತಾ ಇವೆ ಅದನ್ನ ಎಲ್ಲ ವಿದ್ಯಾರ್ಥಿ ಸಮೂಹದಲ್ಲಿ, ಸಾರ್ವಜನಿಕರಲ್ಲಿ ಜಾಗೃತಿಯನ್ನ ಮೂಡಿಸಬೇಕು ಎನ್ನುವಂಥ ಉದ್ದೇಶದಿಂದ. ಯಾಕಂದ್ರೆ 1498ರಲ್ಲಿ ವಾಸ್ಕೋ ಡಿ ಗಾಮ ಜಲಮಾರ್ಗವನ್ನ ಕಂಡು ಹಿಡಿದ ಮೇಲೆ ಅಂದಿನಿಂದ ಇಂದಿನವರೆಗೆ ಅನೇಕ ಆಕ್ರಮಣಗಳಾಗ್ತಾ ಇವೆ. ಅಂತ ಆಕ್ರಮಣಗಳಿಂದಾಗಿ ಇಲ್ಲಿ ಕೃಷಿಕ 1600ರಲ್ಲಿ ವ್ಯಾಪಾರಕ್ಕಾಗಿ ಬಂದಂತಹ ವಿದೇಶಿಯರು, ಉದಾಹರಣೆಗೆ ಪೋರ್ಚುಗೀಸರು, ಫ್ರೆಂಚರು, ಡಚ್ಚರು, ಆಂಗ್ಲರು, ಹೀಗೆ ಅನೇಕರು ಬಂದು ನಮ್ಮ ದೇಶದ ಸಂಪತ್ತನ್ನ ಕೊಳ್ಳೆ ಹೊಡೆದುಕೊಂಡು ಹೋದ್ರು. ಆದರೆ ನಾವು ಅದರ ವಿರುದ್ಧ ಅನೇಕ ದಂಗೆಗಳಾದವು. ಅದರಲ್ಲಿ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಏನು ಕರಿತೀವಿ. ಆದರೂ ನಮ್ಮ ರಾಷ್ಟ್ರ ಅವತ್ತ ಸ್ವತಂತ್ರ ಆಗಲಿಲ್ಲ. ತದನಂತರದಲ್ಲಿ 1947ರಲ್ಲಿ ಸ್ವಾತಂತ್ರ್ಯ ಆಯಿತು. ಸ್ವತಂತ್ರ ಆದರೂ ಇನ್ನೂ ನಮ್ಮ ಮೇಲೆ ದೌರ್ಜನ್ಯ ದಬ್ಬಾಳಿಕೆಗಳು ತಪ್ಪಿಲ್ಲ. ಅದಕ್ಕೆ ಆ ದೇಶದ ಇತಿಹಾಸವನ್ನ ಅರಿತುಕೊಂಡು ನಾವೆಲ್ಲರೂ ನಮ್ಮ ರಾಷ್ಟ್ರದ ರಕ್ಷಣೆಗೆ ಬದ್ಧರಾಗಿರೋಣ ಅಂತಕ್ಕಂಥ ಜಾಗೃತಿ ಮೂಡಿಸೋದಕ್ಕೆ ಇವತ್ತು ಅವರು ಆ ಗ್ರಂಥವನ್ನ ಏನು ಸಮರ್ಪಣೆ ಮಾಡಿದ್ದಾರೆ. ಶಿಬಿರಾರ್ಥಿಗಳೇ, ಅದನ್ನ ಸರಿಯಾಗಿ ಅಧ್ಯಯನ ಮಾಡಿ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅವರಂತೆ ನೀವು ಸಹ ಸ್ವಾಭಿಮಾನಿಗಳಾಗಿ ಸ್ವಇಚ್ಛೆಯಿಂದ ಈ ರಾಷ್ಟ್ರಕ್ಕೆ ಸೇವೆಯನ್ನ ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಅವರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿ ನಾನು ಈ ರಾಷ್ಟ್ರೀಯ ಸೇವಾ ಯೋಜನೆಯನ್ನ ಕುರಿತು ಮಾತಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇಲ್ಲಿ ಈಗಾಗಲೇ ಅನೇಕ ಜನ ವಿದ್ಯಾರ್ಥಿ ಸಮೂಹ, ಸಂಯೋಜನಾಧಿಕಾರಿಗಳು, ವಿಶೇಷ ವಾರ್ಷಿಕ ಶಿಬಿರದ ಯೋಜನಾಧಿಕಾರಿಗಳು, ಮುಖ್ಯ ಅತಿಥಿಗಳು ಅನೇಕರು ಈ ರಾಷ್ಟ್ರೀಯ ಸೇವಾ ಯೋಜನೆಯನ್ನ ಕುರಿತು ಮಾತಾಡಿದರು. ಮೊದಲು ನಾವು ಭಾರತ ಅಂತಂದಮೇಲೆ ಸ್ಮರಿಸಬೇಕಾದದ್ದು ಮಹಾತ್ಮ ಗಾಂಧಿ ಅವರು.
ನಾನು 8ನೇ ತಾರೀಕು ಈ ರಾಷ್ಟ್ರೀಯ ಸೇವಾ ಯೋಜನೆಯನ್ನ ಉದ್ಘಾಟಿಸುವಾಗಲೇ ಹೇಳಿದೆ, ಈ ಒಂದು ರಾಷ್ಟ್ರೀಯ ಸೇವಾ ಯೋಜನೆ ಆರಂಭ ಆದದ್ದು ಗಾಂಧೀಜಿಯವರ ಶತಮಾನೋತ್ಸವದ 1869ರಲ್ಲಿ ಅವರೇನು ಜನಿಸಿದ್ರು. 1969ರಲ್ಲಿ ಶತಮಾನೋತ್ಸವದ ಸ್ಮರಣಾರ್ಥವಾಗಿ ರಾಷ್ಟ್ರೀಯ ಸೇವಾ ಯೋಜನೆಯನ್ನ ಕೇಂದ್ರ ಸರ್ಕಾರ ಬಿಟ್ಟಿತು. ಯಾಕೆ ಕೇವಲ ಸರ್ಕಾರ ಈ ಒಂದು ಯೋಜನೆಗಳು ಹಾಕಿಕೊಂಡು ರಾಷ್ಟ್ರದ ಎಲ್ಲಾ ಸಮಸ್ಯೆಗಳನ್ನ ಪರಿಹರಿಸಿ ನಮ್ಮೆಲ್ಲರ ಬದುಕಿಗೆ ಅವಕಾಶವನ್ನ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಈ ರಾಷ್ಟ್ರದ ಜನತೆ ಎಲ್ಲಾ ಕ್ಷೇತ್ರಗಳಲ್ಲಿ ಸುಖ, ಶಾಂತಿ, ಆರೋಗ್ಯ, ಐಶ್ವರ್ಯ, ನೆಮ್ಮದಿಯ ಬದುಕು ಕಲ್ಪಿಸಿಕೊಂಡು ನಾವೇನು ಕಲ್ತಿದ್ವಲ್ಲ ರಾಮರಾಜ್ಯ, ಆ ರಾಮರಾಜ್ಯ ಸ್ಥಾಪಿಸವಾಗಬೇಕಾದ್ರೆ ನಮ್ಮೆಲ್ಲರಲ್ಲಿ ರಾಷ್ಟ್ರಭಕ್ತಿ, ಸ್ವಯಂ ಸ್ಫೂರ್ತಿಯ ಸೇವೆ ಅತ್ಯವಶ್ಯಕ. ಯಾವುದೇ ಕ್ಷೇತ್ರದಲ್ಲಿ ಅಂತಹ ಗುರಿಯನ್ನಿಟ್ಟುಕೊಂಡು ಈ ಒಂದು ರಾಷ್ಟ್ರೀಯ ಸೇವಾ ಯೋಜನೆಯನ್ನ ಸರ್ಕಾರ ಆರಂಭಿಸಿದೆ. ಅಂತ ಯೋಜನೆಯ ಸಾರ್ಥಕ ಆಗಬೇಕಾದ್ರೆ ಹಲವಾರು ಈ ಒಂದು ಘಟಕಗಳಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆ ಮುಖ್ಯವಾಹಿನಿಗೆ ಬರಬೇಕು. ಯಾಕಂದ್ರೆ ನೀವು ವಿದ್ಯಾವಂತರಿದ್ದೀರಿ, ನಿಮ್ಮಲ್ಲಿ ಪರಿಜ್ಞಾನ ಇದೆ, ನಿಮ್ಮ ವ್ಯವಸ್ಥೆಯನ್ನ ನೀವು ಅಚ್ಚುಕಟ್ಟಾಗಿ ಯಾವ ರೀತಿ ಇಟ್ಟುಕೊಳ್ಬೇಕು. ಯಾಕಂದ್ರೆ ನಿಮ್ಮ ತಂದೆ ತಾಯಿಗಳಾಗಲಿ, ನಿಮ್ಮ ಪೋಷಕರಾಗಲಿ, ಅವರು ತಮ್ಮ ತಮ್ಮ ಉದ್ಯೋಗದಲ್ಲಿ ತಮ್ಮ ಜೀವನಕ್ಕೆ ಬೇಕಾದಂತ ಆದಾಯವನ್ನು ಪಡೆಯುವಲ್ಲಿ ಅವರು ನಿರತರಾಗಿರ್ತಾರೆ. ಯಾಕಂದ್ರೆ ಅವರು ದಿನನಿತ್ಯದ ಸಂಸಾರಿಕ ಒಂದು ಜವಾಬ್ದಾರಿಗಳಿರ್ತವೆ. ಅಂತ ಜವಾಬ್ದಾರಿಗಳನ್ನ ಪೂರೈಸಿಕೊಳ್ಳುವಾಗ ಅವರಲ್ಲಿ ಇಂಥ ರಾಷ್ಟ್ರೀಯ ಕಲ್ಪನೆಗಳು ಇದ್ರೂ ಸಹಿತವಾಗಿ ಅವರು ಇಂತಹ ಕಾರ್ಯಗಳಲ್ಲಿ ತಮ್ಮ ಹೆಚ್ಚಿನ ಸಮಯವನ್ನು ಕಳೀಲಿಕ್ಕಾಗೋದಿಲ್ಲ. ಆದರೆ ಈ ಒಂದು ವಿದ್ಯಾರ್ಜನೆಯ ಜೊತೆಗೆ, ಯಾಕಂದ್ರೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಪರಿಪೂರ್ಣವಾಗಬೇಕಾದ್ರೆ ನಾವು ಹಲವಾರು ಅಂಶಗಳನ್ನ ವಿದ್ಯಾರ್ಥಿ ದಶೆಯಲ್ಲಿನೇ ಮೈಗೂಡಿಸಿಕೊಂಡಾಗ ನಮ್ಮ ವ್ಯಕ್ತಿತ್ವ ಪರಿಪೂರ್ಣವಾಗಿ ಈ ರಾಷ್ಟ್ರ ಸದೃಢವಾಗಿ ಕಟ್ಟಲಿಕ್ಕೆ ಸಾಧ್ಯ ಇದೆ. ಈಗಾಗಲೇ ಹೇಳಿದರು ವಿದ್ಯಾರ್ಥಿಗಳು ಮಾತನಾಡುವಾಗ, ಈ ಒಂದು ರಾಷ್ಟ್ರೀಯ ಸೇವಾ ಯೋಜನೆಯಿಂದ ನಾವು ಅನೇಕ ವಿಷಯಗಳನ್ನ ಕಲಿತೀವಿ. ಒಬ್ಬ ಈಶ್ವರಿ ಅಂತಕ್ಕಂಥ ವಿದ್ಯಾರ್ಥಿ ಹೇಳುವಾಗ 2 ಅಂಶಗಳು ನಾನು ಗಮನಿಸಿದೆ, ಶಿಸ್ತು ಮತ್ತು ಸಂಘಟನೆ ಅಥವಾ ಒಗ್ಗಟ್ಟು. ಇದು ಶಿಸ್ತು ಇರತಕ್ಕಂಥದ್ದು ನಾವು ಹುಟ್ಟಿನಿಂದ ಸಾಯುವವರೆಗೂ ಅನುಸರಿಸಬೇಕಾದಂಥದ್ದು. ಕೇವಲ ಶಿಕ್ಷಣ ಪಡೆಯುವುದಷ್ಟೇ ಅಲ್ಲ, ಇಡೀ ಜೀವನದಲ್ಲಿ ಮೊದಲು ಎಲ್ಲದಕ್ಕೂ ಶಿಸ್ತು. ನಾನು ಪಾಠ ಮಾಡುವಾಗ ಹೇಳ್ತಿರ್ತೇನೆ, ಈ ಒಂದು ಡಿಸಿಪ್ಲಿನ್ ಆಲ್ಸೋ ಒನ್ ಪಾರ್ಟ್ ಆಫ್ ದಿ ಎಜುಕೇಶನ್. ಶಿಸ್ತಂದ್ರೆ ಏನು? ಯಾವ ಕಾಲದಲ್ಲಿ ಯಾವ ಸಮಯದಲ್ಲಿ ನಾವು ಏನನ್ನ ಪಾಲಿಸಬೇಕು ಅಂತಕ್ಕಂಥದ್ದು ಶಿಸ್ತು. ಸಕಾಲದಲ್ಲಿ ಸರಿಯಾದ ಸಮಯಕ್ಕೆ
ನಮ್ಮ ನಮ್ಮ ಕಾರ್ಯಗಳನ್ನು ನಾವು ಮಾಡಿಕೊಂಡು ಆ ಕಾರ್ಯ ಮಾಡುವಾಗ ಇವರು ಒಬ್ಬ ಸುಸಂಸ್ಕೃತ ವ್ಯಕ್ತಿಗಳು ಅಂತ ಸಮಾಜಕ್ಕೆ ಏನು ತೋರಿಸಿಕೊಡ್ತೀವಲ್ಲ ಅದು ಶಿಸ್ತು. ಇನ್ನು ಈ ಒಂದು ಬಲ, ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತ ಹೇಳಿದ್ರು. ನಿಜವಾಗಿಯೂ ಯಾಕಂದ್ರೆ ಯಾವುದೇ ಒಂದು ಬೇಡಿಕೆಗಳು ಅಥವಾ ನಮ್ಮ ಸಮಸ್ಯೆಗಳು ಉದ್ಭವ ಆದಾಗ ಕೇವಲ ಒಬ್ಬ ವ್ಯಕ್ತಿಯಿಂದ ಮಾತ್ರ ಅದು ಸಾಧ್ಯ ಇಲ್ಲ. ಅಂತ ಸಂದರ್ಭದಲ್ಲಿ ನಮ್ಮದೇ ಆದಂತಹ ಒಗ್ಗಟ್ಟನ್ನು ರೂಪಿಸ್ಕೋಬೇಕು. ಅದನ್ನು ಒಂದು ದೃಷ್ಟಾಂತದ ಮೂಲಕ ಹೇಳ್ತೀನಿ ನಾನು. ನೀವು ಸಾಮಾನ್ಯವಾಗಿ ಒಂದು ಕಟ್ಟಿಗೆ, ಇಷ್ಟು ದಪ್ಪದ ಕಟ್ಟಿಗೆ ಇದೆ ಅಂತ ಇಟ್ಕೊಳ್ಳಿ. ಆ ಕಟ್ಟಿಗೆಯನ್ನ ನಿಮ್ಮ ಕೈಯಲ್ಲಿ ಕೊಟ್ಟರೆ ಸಹಜವಾಗಿ ಮುರಿದಾಗ್ತದೆ. ಅದೇ ಒಂದು ಪೆಂಡಿ ಅಂತ ಏನೋ, ಈಗ ಒಂದು ಪೆಂಡಿ ಅಂತ ಇಷ್ಟು ಕಟ್ಟಿಗೆಗಳು ಕೂಡ್ಕೊಂಡು ಮುರಿಯೋದು ಕೊಟ್ಟರೆ ಮುರಿಲಿಕ್ಕೆ ಆಗೋದಿಲ್ಲ. ಹಾಗೆಯೇ ಆಡಳಿತ ವ್ಯವಸ್ಥೆ ಅಥವಾ ಅಧಿಕಾರಶಾಹಿ ನಿರಂಕುಶ ಪ್ರಭುಗಳು ನಾವು ಒಬ್ಬರು ಹೇಳಿದಾಗ ಯಾವುದೋ ಒಂದು ಶಕ್ತಿಯಿಂದ ನಮ್ಮನ್ನು ದಮನ ಮಾಡಬಹುದು. ಅದೇ ನಮ್ಮಲ್ಲಿ ಒಗ್ಗಟ್ಟಿತ್ತು, ಸಂಘಟನೆ ಇತ್ತು, ಐಕ್ಯತೆ ಇತ್ತು ಅಂತಂದ್ರೆ ಅದಕ್ಕೆ ಎದುರಿ ನಮ್ಮ ಬೇಡಿಕೆಗಳು ಈಡೇರ್ತವೆ. ಅದಕ್ಕೆ ನಾವು ಒಂದು ಮಾತು ಹೇಳಿದ್ರು, ಅವ್ರು ಹೇಳಿದಂಥದ್ದು ಕೇಳ್ತಾ ಇದ್ದೀನಿ. ದೃಷ್ಟಾಂತ, ಮೈಟ್ ಈಸ್ ರೈಟ್ ಆ ಜಿಸ್ಕಿ ಲಾಠಿ ಉಸ್ಕಿ ಬಾಯ್ಸ್, ಅಥವಾ ಕನ್ನಡದಲ್ಲಿ ಅದನ್ನ ಯಾರ ಬಡಿಗೆಯೋ ಅವರ ಎಮ್ಮೆ. ಜಿಸ್ಕಿ ಲಾಠಿ ಉಸ್ಕಿ ಬಾಯ್ಸ್ ಅಂದ್ರೇನು? ಯಾರ ಬಡಿಗೆಯೋ ಅವರ ಎಮ್ಮೆ. ಅಥವಾ ಮೈಟ್ ಈಸ್ ರೈಟ್, ಬಲವುಳ್ಳವನೇ ಭಾಗ್ಯವಂತ. ಯಾಕೆ ಕರ್ತಾರೆ ನೋಡಿ, ಒಬ್ಬ ವ್ಯಕ್ತಿ ತನ್ನ ಎಮ್ಮೆಯನ್ನು ಮೇಯಿಸಲಿಕ್ಕೆ ಹೊರಟಿದ್ದ. ಎಮ್ಮೆಯನ್ನು ಮೇಯಿಸಲಿಕ್ಕೆ ಹೊರಟಾಗ ಅವನು ತನ್ನ ಎಮ್ಮೆಯನ್ನು ಹೊಡ್ಕೊಂಡು ಹೋಗ್ತಾ ಇದ್ದ. ಆಗ ಒಬ್ಬವನು ಕಷ್ಟಪುಷ್ಟನಾದವನು ಆ ಎಮ್ಮೆ ನಾನು ಪಡಿಬೇಕು, ಅದು ನಂದಾಗಬೇಕು, ಹೆಂಗಪ್ಪ ಮಾಡೋದು ಅಂತ ತಿಳ್ಕೊಂಡು ಅವನು ಯೋಚನೆ ಮಾಡಿ ಒಂದಿಷ್ಟು ದಪ್ಪದ ಬಡಿಗೆ ತಗೊಂಡೋಗಿ ಆ ಎಮ್ಮೆ ಹೊಡಿಲಿಕ್ಕೆ ಪ್ರಾರಂಭ ಮಾಡಿದ. ಆ ಎಮ್ಮೆ ಹೊಡಿಲಿಕ್ಕೆ ಪ್ರಾರಂಭ ಮಾಡಿದಾಗ ಅವ ಎಮ್ಮೆ ಮಾಲಕ್ಕಿದ್ನಲ್ಲ, ನನ್ನ ಎಮ್ಮೆ ನೀನೇ ಕೊಡ್ತೀಯೋ, ಇದು ನನ್ನ ಎಮ್ಮೆ ಅಂತ ಅವನು ವಿರೋಧಿಸಿದ. ನಿಂಗೆ ಆಗ್ತದೋ, ನಂದದ ಎಮ್ಮೆ, ನನ್ನ ಎಮ್ಮೆ ನಿನ್ನೆಮ್ಮೆ ಅಂತ ಅವನು ಗದಿಸ್ಲಿಕ್ಕಿದ್ದ. ನಮ್ಮಂತ ಬುದ್ಧಿವಂತರಿರ್ತೀವಲ್ಲ, ವ್ಯಾಖ್ಯಾನ ನಡೀತ ಅವನಿಗೆ. ನಿಜವಾದ ಮಾಲಕ ಇದು ನನ್ನ ಎಮ್ಮೆ ಅಂದ, ಅವನಂದ ಇಲ್ಲ ಇದು ನಂದ ಎಮ್ಮೆ ಅಂದ. ನಿಮ್ಮಂತ ಬುದ್ಧಿವಂತರು ವಿಚಾರಣೆ ಮಾಡಿಲ್ಲ. ನಾವು ನೋಡಿದೀವಿ, ಎಮ್ಮೆ ಕೈಗೆ ಹೋಗ್ಬೇಕಾದ್ರೆ ಎಮ್ಮೆ ಯಾರು ಅನ್ನೋದು ನಾವು ಹೆಂಗೆ ಹೇಳ್ಬೇಕು ನ್ಯಾಯ? ಅವನ ಕೈಯಾಗ ಬಡಿಗಿತ್ತು, ಹೇಳಿ ನೀವೇ ಹೇಳಿ, ಎಮ್ಮೆ ಅವನ ಅನ್ನೋದಕ್ಕೆ ಆಧಾರ ಏನದ? ಅವನ ಕೈಯಾಗ ಬಡಿಗಿಲ್ಲ, ಸುಮ್ಮನೆ ಹೊಂಟಾಗ ನನ್ನ ಎಮ್ಮಿಗೆ ಅವ ತನ್ನೆಮ್ಮೆ ಅಂತ ನೋಡೋ. ಆಗ ನಿಮ್ಮಂತ ಬುದ್ಧಿಜೀವಿಗಳು ಏನು ಕೊಟ್ಟಿವಿ, ಅವಾಗ ಜಿಸ್ಕಿ ಲಾಠಿ ಉಸ್ಕಿ ಬಾಯ್ಸ್, ಎಮ್ಮೆ ಕೈಲಕ್ಕೆ ಹೋಗ್ಬೇಕಾದ್ರೆ ಬಡಿಗಿಲ್ಲಪ್ಪ ನಿಂತಲ್ಲ ಅವನ ಎಮ್ಮೆ ಅಂತ ಹೇಳಿ. ಹಾಗೆಯೇ ಸಂಘಟನೆ ಅಂತಕ್ಕಂಥದ್ದು ಇಲ್ಲಿ ಎಲ್ಲ ಯೋಜನೆಗಳು ಸಾಕಾರಗೊಳ್ಬೇಕಾದ್ರೆ ಒಗ್ಗಟ್ಟಿನಲ್ಲಿ ಬಲ ಇದೆ, ಅಥವಾ ಬಲವುಳ್ಳವನೇ ಭಾಗ್ಯವಂತ ಅಂತ ನಾವೇನು ಕರಿತೀವಿ. ಅದಕ್ಕಾಗಿ ಇಂಥ ರಾಷ್ಟ್ರೀಯ ಸೇವಾ ಯೋಜನೆಗಳ ಮೂಲಕ ನೀವೆಲ್ಲರೂ ನಾವು ಹೇಗೆ ಸಂಘಟಿತರಾಗಿ ಈ ರಾಷ್ಟ್ರಕ್ಕೆ ಸೇವೆಯನ್ನ ಸ್ವಯಂ ಸ್ಫೂರ್ತಿಯಿಂದ ಸಲ್ಲಿಸುತ್ತೇವೆ ಅಂತಕ್ಕಂಥದ್ದನ್ನ ಈ ಸಮಾಜಕ್ಕೆ ತೋರಿಸಿಕೊಟ್ಟಾಗ, ಶಿಸ್ತಂದ್ರೇನು, ಸಂಘಟನೆ ಅಂದ್ರೇನು, ಸರ್ಕಾರದ ಯೋಜನೆಗಳು ಸಹಕಾರಗೊಳ್ಳಬೇಕಾದ್ರೆ ನೀವು ಏನ್ ಮಾಡಬೇಕು? ಯಾಕಂದ್ರೆ 7 ದಿನಗಳ ಕಾಲ ಇಲ್ಲಿ ಗಾಂಧೀಜಿಯವರ ಕನಸು ಭಾರತ ಗ್ರಾಮಗಳ ನಾಡಾಗಿದೆ. ಸುಮಾರು ಈ ದೇಶದಲ್ಲಿ 6 ಲಕ್ಷಕ್ಕಿಂತಲೂ ಹೆಚ್ಚಿನ ಒಂದು ಗ್ರಾಮಗಳಿವೆ. ಗ್ರಾಮಗಳ ಉದ್ಧಾರವೇ ದೇಶದ ಉದ್ಧಾರ. ನಿಮ್ಮ ರಾಷ್ಟ್ರೀಯ ಸೇವಾ ಯೋಜನೆಯಲ್ಲೇ ಬರ್ತಕ್ಕಂಥ ಒಂದು ಗೀತೆ. ಅದಕ್ಕಾಗಿನೇ ಆದ್ರೆ ಸರ್ ಅವರು ಕಾಲೇಜಿನ ಒಂದು ಇದರಿಂದ
ದತ್ತಿಗೆ ತೆಗೆದುಕೊಳ್ಳಿಕ್ಕೆ ಆಗುದಿಲ್ಲ ಸರ್, ಅನಿವಾರ್ಯ ನಮ್ಮ ಕಾಲೇಜಿನ ಕಾರ್ಯವನ್ನ ಮಾಡೋಣ ಅಂದಾಗ ಇಲ್ಲಿ ಯಾವುದಾದ್ರೂ ಒಂದು ಸೇವೆ ಮಾಡ್ತೀವಲ್ಲ ಅಂತಕ್ಕಂತಹ ಭಾವನೆಯಿಂದ ನಾನು ಸಹ ಇಲ್ಲಿ ಸರ್ ನೀವೆಲ್ಲರೂ ಒಳ್ಳೇದು ಮಾಡ್ತಾ ಇದ್ದೀರಿ ಮಾಡಿ ಅಂತಕ್ಕಂತಹ ವಿಶ್ವವಿದ್ಯಾಲಯದ ಮೇಲಾಧಿಕಾರಿಗಳ ಅನುಮತಿಯನ್ನು ಪಡೆದು ನೀವು ಮಾಡಿ ಅಂತಕ್ಕಂತಹ ಒಂದು ಸಲಹೆಯನ್ನು ಕೊಟ್ಟೆ. ಅವರು ಸಹ ಅದೇ ರೀತಿಯಾಗಿ ಇವತ್ತ ನೀವು ರಾಷ್ಟ್ರೀಯ ಸೇವಾ ಯೋಜನೆಯಲ್ಲಿ ಸ್ವಯಂ ಸ್ಫೂರ್ತಿಗಾಗಿ ದೈಹಿಕ ಶ್ರಮದ ಜೊತೆಗೆ ನೀವು ಮಾನಸಿಕವಾಗಿ ಸದೃಢರಾಗಲು ಒಳ್ಳೆಯ ಸಂಸ್ಕಾರವನ್ನು ಕಲಿಸಲು ರಾಷ್ಟ್ರಕ್ಕೆ ನಮ್ಮಿಂದ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಸೇವೆ ಸಲ್ಲಿಸಲಿಕ್ಕೆ ಈ ಒಂದು ಘಟಕ ಬಹಳಷ್ಟು ಉತ್ತಮವಾದಂತಹ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಅದಕ್ಕೋಸ್ಕರ ನಮ್ಮ ವಿದ್ಯಾರ್ಥಿಗಳು ಸಹ ಈ ಸಂಯೋಜನಾಧಿಕಾರಿಗಳೊಂದಿಗೆ ಸಹಕರಿಸಿ ವಿವಿಧ ಕಾರ್ಯಗಳನ್ನ ಮಾಡಿ ಇಲ್ಲಿ ನಾವು ಯಾರು ಯಾವುದಕ್ಕೂ ಕಡಿಮೆ ಇಲ್ಲ, ಎಲ್ಲ ಕಾರ್ಯಗಳನ್ನ ಮಾಡುವಂತಹ ನಮ್ಮ ಉಜ್ವಲ ಭವಿಷ್ಯಕ್ಕೆ ವೈಯಕ್ತಿಕವಾಗಿಯೂ ಮತ್ತು ಆ ಒಂದು ಸಮಾಜಕ್ಕಾಗಿಯೂ ನಾವು ಏನೆಲ್ಲ ಕಾರ್ಯಗಳನ್ನ ಮಾಡಬಲ್ಲೆವು ಎಂತಕ್ಕಂಥದ್ದನ್ನ ಈ 7 ದಿನದಲ್ಲಿ ಕಲಿತುಕೊಂಡಿದ್ದೀರಿ. ಅದನ್ನ ನೀವು ಇನ್ನೂ ನಿಮ್ಮ ಜೀವನದುದ್ದಕ್ಕೂ ಅಳವಡಿಸಿಕೊಂಡು ಕೇವಲ ರಾಷ್ಟ್ರೀಯ ಸೇವೆ ಇದು 7 ದಿನಗಳಲ್ಲ, ನಿಮ್ಮ ಜೀವನದುದ್ದಕ್ಕೂ ನನ್ನ ಕೈಲಾದ ಮಟ್ಟಿಗೆ ಯಾವಾಗಲೂ ಮನಸ್ಸು ನಾನು ಒಬ್ಬರು ಏನು ಮಾಡಬಲ್ಲೇನೋ ಅಂತಕ್ಕಂಥ ದುರ್ಬಲ ಮನಸ್ಸಿರಬಾರ್ದು, ಸದೃಢ ಮನಸ್ಸಿರ್ಬೇಕು. ನಾನು ನನ್ನ ಕೈಲಾದ ಮಟ್ಟಿಗೆ ಈ ರಾಷ್ಟ್ರಕ್ಕೆ ಏನು ಸೇವೆ ಮಾಡಲು ಸಾಧ್ಯ, ಈ ದಿಶೆಯಲ್ಲಿ ನಮ್ಮ ಮನಸ್ಸನ್ನ ರೂಢಿಸಿಕೊಂಡು ಇವತ್ತು ನೀವು ಒಬ್ಬರು ನೀವು 50 ಜನ ಸ್ವಯಂ ಸೇವಕರಿದ್ದೀರಿ. ನೀವು ದತ್ತಕ್ಕೆ ತೆಗೆದುಕೊಂಡು ಮುಂದೆ ನಿಮ್ಮ ಸಹೋದರ ಸಹೋದರಿಯರು ಬೇರೆ ಬೇರೆ ಗ್ರಾಮಗಳಲ್ಲಿ ಇಂತಹ ಘಟಕದ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಿದ್ದಾದ್ರೆ ಕೆಲವೇ ದಿನಗಳಲ್ಲಿ ನಿಮ್ಮ ತಾಲೂಕು ಜಿಲ್ಲೆ ಅಲ್ಲ ಇದೇ ರೀತಿಯಾಗಿ ಬೆಳಗ್ತಾ ಹೋದ್ರೆ ಇಡೀ ದೇಶ ಸರ್ಕಾರ ಅಲ್ಲ ನಮ್ಮನ್ನ ನಾವು ರಕ್ಷಿಸಿಕೊಳ್ಬಹುದು, ನಮ್ಮನ್ನ ನಾವು ಶುಚಿತ್ವವಾಗಿ ಸರ್ವಾಂಗೀಣ ಪ್ರಗತಿ ಸಾಧಿಸಿ ಭಾರತ ಇವತ್ತ ಅಭಿವೃದ್ಧಿ ಹೊಂದಿರತಕ್ಕಂಥ ರಾಷ್ಟ್ರ ಅಂತ ಕಟ್ಟಿವಿ. ಅದು ಅಭಿವೃದ್ಧಿ ಹೊಂದುತ್ತಿರುವುದಲ್ಲ, ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗುವಲ್ಲಿ ಯಾವುದೇ ಸಂಶಯ ಇಲ್ಲ. ಅಲ್ಲಿ ಗಾಂಧೀಜಿಯವರು ಕಂಡಂತ ರಾಮ ರಾಜ್ಯದ ಕನಸು ನಮ್ಮಲ್ಲಿ ಬಂದುತ್ತೆ ಆದ್ರೆ ಅದು ನನಸಾಗುತ್ತೆ. ಅದಕ್ಕೆ ನೀವು ಸತತವಾಗಿ ಈ 7 ದಿವಸಕ್ಕಷ್ಟೇ ಸೀಮಿತವಾಗಿರದೆ ಜೀವನದಲ್ಲಿ ಕೈಲಾದ ಮಟ್ಟಿಗೆ ಸ್ವಯಂ ಸ್ಫೂರ್ತಿಯಿಂದ, ಯಾಕಂದ್ರೆ ಈಗಾಗಲೇ ಮಹೇಶ್ವರ್ ಅವರು ಸರ್ ಈ ರೀತಿಯಾಗಿ ಮಾಡ್ತಿದ್ದೀವಿ ನೋಡಿ, ಒಳ್ಳೆಯದಕ್ಕಾಗಿ ನೀವು ಏನ್ ಮಾಡಿದ್ರು ನನ್ನ ಶಕ್ತಿ ಮೀರಿ ನಾನು ಸಹಾಯ ಮಾಡ್ತಾ ಇದ್ದೀನಿ. ಬರೀ ಬಾಯಿ ಮಾಡ್ಲಿಕ್ಕಲ್ಲ, ಬಹಳ ಜನ ಏನಾಗಿದೆ ಅಂತಂದ್ರೆ ಸ್ಟೇಜಿನ ಕುಂತ ಮಾತಾಡ್ತೀವಿ, ಆದ್ರೆ ಅದೇ ಅಧಿಕಾರಕ್ಕೆ ಬಂದೀವಿ, ಅವಕಾಶ ಸಿಕ್ಕಿತು, ಅದು ಬಾಯಿ ಮಾತಿನಲ್ಲೇ ಇರ್ತದೆ. ಆದ್ರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಸಮಾಜದಲ್ಲಿ ಗ್ರಾಮದಲ್ಲಿ ನಮ್ಮನ್ನ ನಾವು ಬೆನ್ನು ತಟ್ಟಿಕೊಳ್ಳೋದಲ್ಲ, ನಮ್ಮ ಬಗ್ಗೆ ಇನ್ನೊಬ್ಬರು ಮಾತಾಡ್ಬೇಕು ಅಂತ ವ್ಯಕ್ತಿತ್ವ ಅದು. ಅದಕ್ಕೆ ನಾನು ಹೇಳ್ತಾ ಇರ್ತೀನಿ, ಆತ್ಮವಿಶ್ವಾಸ ಹೊಂದಿದ್ರೆ ನೀವು ಯಾರಿಗಾದ್ರೂ ಮೋಸ ಮಾಡ್ಬೋದು, ಆದ್ರೆ ನಮ್ಮ ಆತ್ಮಕ್ಕೆ ನಾವು ಮೋಸ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಆತ್ಮ ಬಲ ಹೊಂದಿದ್ದರೆ ಸಹಸ್ರಾರು ಲಕ್ಷಾವಧಿ ಜನ ನಿಮ್ಮನ್ನ ವಿರೋಧಿಸಿ ಮುಂದೋಗ್ತೀವಿ. ಆ ವ್ಯಕ್ತಿ ಆತ್ಮವಿಶ್ವಾಸ ಯಾವಾಗ ಬೇಕಂತಾನೆ, ಅವನು ಸ್ವಚ್ಛಂದನಾಗಿದ್ದಾಗ, ಅವನು ನಿಸ್ವಾರ್ಥನಾಗಿದ್ದಾಗ, ಅವನಿಗೆ ಯಾವುದೇ ಹೆದರಿಕೆ ಇರೋದಿಲ್ಲ. ನೀವು ಅನ್ಬೋದು ಸಹಸ್ರಾರು ಜನ ವಿರೋಧ ಮಾಡ್ತಾರೆ, ಅವನು ಉಚ್ಚ ಏನ್ ತಂದೆ ಹೇಳ್ತಾನಲ್ಲ, ಅವನು ನಿಮಗೆ ಉಚ್ಚ ಕಂಡಿರ್ಬೋದು, ಆದರೆ ನಿಜವಾದಂತ ಕಾಳಜಿ, ನಿಜವಾದಂತ ನಿಸ್ವಾರ್ಥಿ ಅಂದ್ರೆ ಆ ವ್ಯಕ್ತಿನೇ. ಯಾಕಂತಂದ್ರೆ ಅವನು ನಿಸ್ವಾರ್ಥತೆಯಿಂದ ಜನರಿಗೆ ಎದುರಿ ನಾನು ಅವರಲ್ಲಿ ಒಬ್ಬವನಾಗಿ ಕೆಟ್ಟ ಪ್ರವೃತ್ತಿಯನ್ನು ರೂಢಿಸಿಕೊಡಬಾರದು. ಅದಕ್ಕೆ ಯಾವಾಗಲೂ ತತ್ವಜ್ಞಾನಿಗಳಾಗ್ಲಿ ಒಳ್ಳೆ ವಿಚಾರವಂತರಾಗ್ಲಿ ಏಕಾಂಗಿಯಾಗಿರ್ತಾರೆ. ಅವ್ರು ಬಹಳ ಜನ ಫ್ರೆಂಡ್ಸ್ ಅನ್ನ, ಬಹಳ ಜನ ಸಮೂಹವನ್ನ ಕೈಗೊಳ್ಳೋದಿಲ್ಲ.
ಯಾಕಂದ್ರೆ ಅವ್ರ ವಿಚಾರಗಳು ಬಹಳ ಕಷ್ಟಕರವಾಗಿರ್ತವೆ, ಅವರ ಮಾತುಗಳು ಬಹಳ ಕಠಿಣವಾಗಿರ್ತವೆ. ದುಡಿಬೇಕು, ಶ್ರಮ ಪಡಬೇಕು, ಮೋಸ ಮಾಡಬಾರ್ದು, ವಂಚನೆ ಮಾಡಬಾರ್ದು ಅಂತ ಹೇಳಪ್ಪ ಅಂದ್ರೆ ಏನ್ ಬುದ್ಧಿವಂತಪ್ಪ ಇದು. ಯಾವಾಗ ಹೇಳ್ತಾರೆ ತಮಗೆ ಅವಕಾಶ ಇಲ್ಲ ಅಂದ್ರೆ ಭಾಷಣ ಮಾಡ್ತಾರೆ. ಈಗ ಹೇಳ್ತಿರ್ತೀನಿ ನಾನು, ಕೆಲವು ರಾಜಕಾರಣಿಗಳು ನಾನು ಬೈತಿರ್ತಾರೆ, ಅದು ಬರೋದು ಅದಕ್ಕೆ, ಏನ್ ಸರ್ ನೀವು ಎಷ್ಟು ಟೇಬಲ್ ಗುದ್ದಿ ಗುದ್ದಿ ಭಾಷಣ ಮಾಡ್ತೀರಿ, ಇದು ನಿಮ್ಮ ಜೀವನದಲ್ಲಿ ಇದೆ, ಬಿಟ್ಬಿಟ್ರಿ ಭಾಷಣ, ಸುಮ್ಮನೆ ಏನ್ ಮಾತಾಡ್ತೀರಿ? ಭ್ರಷ್ಟಾಚಾರವನ್ನ ಈ ದೇಶದಿಂದ ಕಿತ್ತೆಗಬೇಕು, ರಾಜಕಾರಣಿಗಳಾಗ್ಲಿ ಅಧಿಕಾರಿಗಳು ಈ ದೇಶದಿಂದ ಕಿತ್ತೆಗಬೇಕು. ಸಮಾಜಕ್ಕೆ ಅಂಟಿಕೊಂಡಂತ ಒಂದು ದೊಡ್ಡ ರೋಗ ಅಂತಾರೆ. ಅವ್ರು ಯಾವಾಗ ಮಾತಾಡ್ತಾರೆ? ತಮ್ಗೆ ಅವಕಾಶ ಇಲ್ಲದ, ತಮ್ಗೆ ಅವಕಾಶ ಬಂತ ಅವಾಗ ಅದು ಪಾಲನೆ ಮಾಡ್ತಾರೋ ಇಲ್ಲ ಅನ್ನೋದು ನೀವು ವೀಕ್ಷಣೆ ಮಾಡಿ. ವೀಕ್ಷಣೆ ಮಾಡಿದಾಗ ಈ ದೇಶ ಹೆಂಗಿದೆ, ಯಾಕೆ ನಡೀತಾ ಇದೆ, ಆದ್ರೆ ಅವ್ನು ತಗೊಳ್ಳಿಲ್ಲ ಅಂತ ಇಟ್ಕೊಳ್ಳಿ, ಅದು ಮುಚ್ಚಿನ ಪಟ್ಟ ಕಟ್ತಾರೆ. ಅವನಿಗೆ ಜೀವನ ಮಾಡೋದು ಗೊತ್ತಿಲ್ಲ, ಅವ ಅಧಿಕಾರಿ ಇರ್ಬೋದು, ರಾಜಕಾರಣಿ ಇರ್ಬೋದು. ಅವಾಗ ಏನಂತಾರೆ, ಅವನಿನ್ನ ಜೀವನದಾಗ ಏನು ಗೊತ್ತಿಲ್ಲ, ಎದಕ್ರಿ ಇಂಥದ್ದು ಅವಕಾಶ ಮತ್ತೆ ಸಿಗ್ತದನು? ಅದಕ್ಕೆ ನಾವು ತಲೆ ಕೆಡಿಸ್ಕೊಳ್ಬಾರ್ದು. ಯಾಕಂದ್ರೆ ನಮ್ಮ ಆತ್ಮಕ್ಕೆ ವಂಚನೆ ಬಗೆದುಕೊಂಡಂತೆ. ಅದಕ್ಕೆ ಎಲ್ಲಾ ಶಿಬಿರಾರ್ಥಿಗಳಿಗೆ ನಾನು ಹೇಳುವುದೊಂದೇ, ಯಾವಾಗ ನಿಮ್ಮ ಆತ್ಮ ಬೆಂಬಲ ಕೊಡುತ್ತೋ, ಅಲ್ಲಿ ಎಷ್ಟೇ ವಿರೋಧಗಳು ಬಂದರೂ ನೀವು ಮುನ್ನುಗ್ಗುವಂತ ಪ್ರವೃತ್ತಿಯನ್ನ ಬೆಳೆಸಿಕೊಂಡಿರುವಾಗ ನಾವು ನಿಜವಾಗೂ ಈ ಭಾರತ ಮಾತೆಯಲ್ಲಿ ಹುಟ್ಟಿ ಕೊನೆಗೆ ಹುಟ್ಟಿದ ಮನುಷ್ಯ ಸಾಯಲೇಬೇಕು. ಅದಕ್ಕೆ ಸರ್ ಹೇಳಿದ್ರು, ಇವತ್ತು ಮಹಾತ್ಮಾಜಿಯವರನ್ನ, ಬುದ್ಧ ಬಸವರನ್ನ ಯಾಕೆ ಸ್ಮರಿಸ್ತಾ ಇದ್ವಿ? ಅವರು ತಮಗಾಗಿ ಬಾಳಿದವರಲ್ಲ, ಅವರು ದೇಶಕ್ಕಾಗಿ, ಸಮಾಜಕ್ಕಾಗಿ, ಬಡವರಿಗಾಗಿ ಬಾಳಿದವರು. ಅಂತವರ ಸಾಲಿನಲ್ಲಿ ನಾವು ಆ ಎತ್ತರಕ್ಕೆ ಬೆಳೆದಿರೋ ಇಲ್ಲ ಗೊತ್ತಿಲ್ಲ, ಆದರೆ ನಮ್ಮ ಆತ್ಮ ತೃಪ್ತಿಯಿಂದಾದರೂ ನಾನು ಎತ್ತರಕ್ಕೆ ಬೆಳೆದಿದ್ದೀನಿ, ಒಳ್ಳೆ ವಿಚಾರಗಳನ್ನು ಅಳವಡಿಸಿಕೊಂಡಿದ್ದೀನಿ ಅಂತ ಯಾವಾಗ ಆತ್ಮ ತೃಪ್ತಿ ಇರುತ್ತೋ ಅದು ನಿಜವಾಗೂ ಈ ಭೂಮಿ ಮೇಲೆ ನಾವು ಹುಟ್ಟಿದವರೆಗೂ ಸಾರ್ಥಕ ಆಗುತ್ತೆ ಅನ್ನುವಂತ ಮಾತುಗಳನ್ನು ಆಡುತ್ತಾ ಇವತ್ತ ಸಮಯ ಬಹಳ ಇದೆ, ನಾನು ಹೆಚ್ಚು ಮಾತಾಡುವುದಿಲ್ಲ. ಇಲ್ಲಿ ನೀವು 7 ದಿನಗಳ ಕಾಲ ನಿಮ್ಮ ಸೇವೆಯನ್ನ ಸಲ್ಲಿಸಿದ್ದೀರಿ. ಈ ರೀತಿಯಾಗಿ ನಿಸ್ವಾರ್ಥದಿಂದ ಸೇವೆಯನ್ನ ಸಲ್ಲಿಸಲಿಕ್ಕೆ ನಿಮ್ಮೆಲ್ಲರ ಜೊತೆಗಿದ್ದು ನಾಗರೆಡ್ಡಿ ಸರ್ ಅವರಾಗ್ಲಿ ಅಥವಾ ಮಹೇಶ್ ಸರ್ ಅವರಾಗ್ಲಿ ನಿಸ್ವಾರ್ಥದಿಂದ ಸೇವೆ ಸಲ್ಲಿಸಿದ್ದಾರೆ. ಅದಕ್ಕೆ ನಾನು ಕಾಲೇಜಿನ ವತಿಯಿಂದ, ಎಲ್ಲ ಸಿಬ್ಬಂದಿಯ ವತಿಯಿಂದ, ವೈಯಕ್ತಿಕವಾಗಿ ನನ್ನ ವತಿಯಿಂದ ಆ ಅಧಿಕಾರಿಗಳಿಗೂ ಮತ್ತು ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಈ ಶಿಬಿರದ ಮೊದಲನೇ ದಿನ ನಾವು ಇಲ್ಲೆಲ್ಲರೂ ಸೇರ್ಕೊಂಡಿದ್ದೀವಿ. ಆಗ ನಾಗರೆಡ್ಡಿ ಸರ್ ಅವರು ಒಂದು ವಿಷಯ ಹೇಳಿದ್ರು, ಒಟ್ಟು 5 ತಂಡಗಳು 1 ವಾರ ಇಲ್ಲಿ ನಾವು ಸೇವೆಯನ್ನು ಸಲ್ಲಿಸೋಕೆ ಶಿಬಿರದಲ್ಲಿದ್ದೀವಿ. ಯಾವ ತಂಡ ಅತ್ಯುತ್ತಮವಾಗಿ ಈ ಒಟ್ಟು 1 ವಾರದ ಶಿಬಿರದಲ್ಲಿ ಪಾಲ್ಗೊಳ್ತದೆ ಅದಕ್ಕೆ ಅತ್ಯುತ್ತಮ ತಂಡ ಅಂತೇಳಿ ನಾವು ಅವ್ರಿಗೆ ಗೌರವಿಸ್ತೀವಿ ಅಂತೇಳಿ ಹೇಳಿದ್ವಿ. ಅದೇ ರೀತಿಯಲ್ಲಿ ಎಲ್ಲರ ಅಭಿಪ್ರಾಯ, ಅನಿಸಿಕೆ ಅದೆಲ್ಲವನ್ನು ತೆಗೆದುಕೊಂಡಾಗ ಒಟ್ಟು 5 ತಂಡಗಳಲ್ಲಿ ತುಂಗಭದ್ರಾ ತಂಡ ಅದು ಅತ್ಯುತ್ತಮವಾಗಿ ಏನು ಎಲ್ಲ ತನ್ನ ಜವಾಬ್ದಾರಿಯನ್ನು ನಿರ್ವಹಿಸಿದ್ದಕ್ಕಾಗಿ ಆ ತಂಡದ ನಾಯಕರಾದಂಥ ಸೂರ್ಯಕಾಂತ್ ಅವರು ವೇದಿಕೆ ಬರಬೇಕು. ಇಂದಿನ ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಸಂತೋಷ್ ಸರ್ ಅವರು ಆ ಇಡೀ ತಂಡದ ಎಲ್ಲ ಸದಸ್ಯರ ಪರವಾಗಿ ಅವರ ಪ್ರತಿನಿಧಿತ್ವದಲ್ಲಿ ಸೂರ್ಯಕಾಂತ್ ಅವರು ಗೌರವ ಸನ್ಮಾನವನ್ನ ಸ್ವೀಕರಿಸಬೇಕು ಅಂತೇಳಿ ನಾನು ಕೇಳ್ತೀನಿ. ಎಲ್ಲ ಜವಾಬ್ದಾರಿಗಳನ್ನು ಇದರ ಅರ್ಥ ಉಳಿದವರು ನಾವು ಉತ್ತಮರಲ್ಲ ಅಂತಲ್ಲ. ಸೊ ನಾವು ಕೂಡ ಇನ್ನೂ ಯಾವ್ಯಾವ ಅಂಶಗಳನ್ನ ಇನ್ನೂ ಸರಿಪಡಿಸ್ಕೋಬೇಕು, ಗುಣಪಡಿಸ್ಕೋಬೇಕು ಅನ್ನೋದು ಆ ವಿಚಾರವನ್ನ ನಾವೆಲ್ಲರೂ ಮಾಡೋಣ. ಎಲ್ಲರೂ ತಾವು ಚೆನ್ನಾಗಿ ಮಾಡಿದ್ರಿ, ಅದೊಂದು ಕುರಿತು ನಾನು ವೇದಿಕೆಯನ್ನ ಇನ್ನೊಂದು ಮಾತು, ಈಗಾಗಲೇ ನಾನು
ಮಾತಾಡೋ ಬರುತ್ತೆ. ನಾಗರೆಡ್ಡಿ ಸರ್ ಅವರು ವಿಶ್ವವಿದ್ಯಾಲಯದ ಮಟ್ಟದ ಒಂದು ರಾಷ್ಟ್ರೀಯ ಸೇವಾ ಯೋಜನೆಯನ್ನ ನಮ್ಮ ಕಾಲೇಜಿನ ವತಿಯಿಂದ ನಡೆಸಬೇಕು ಅಂತಕ್ಕಂಥ ಉದ್ದೇಶ ಏನು ಹೊಂದಿದ್ರು. ಯೋಜನಾಧಿಕಾರಿಗಳು ಮತ್ತು ಅವರು ಸಹ ಆ ವಿಶೇಷ ಸಂಯೋಜನಾಧಿಕಾರಿಗಳಾಗಿ ತಮ್ಮ ಅಭಿಪ್ರಾಯವನ್ನು ಹೊಂದಿದ್ದೀರಿ. ತಾವುಗಳು ನಾನು ಯಾವಾಗಲಾದರೂ ಒಂದು ಪ್ರಾಧ್ಯಾಪಕರ ಸಭೆಯನ್ನು ಕರೆದಾಗ ಅದನ್ನು ಪ್ರಸ್ತಾಪ ಮಾಡಿದರೆ, ಯಾಕಂದ್ರೆ ಯಾವುದೇ ಒಂದು ಕಾರ್ಯ ಯಶಸ್ವಿ ಆಗಬೇಕಾದ್ರೆ ಎಲ್ಲರ ಸಹಕಾರ ಅವಶ್ಯ ಇದೆ. ನಾನಂತೂ ವೈಯಕ್ತಿಕವಾಗಿ ಒಳ್ಳೆ ಕೆಲಸಕ್ಕೆ ಯಾರು ಕೇಳಿದಾಗ ನಾನು ಸಹಕಾರ ಕೊಡ್ತೇನೆ. ವೈಯಕ್ತಿಕ ಸರ್ಕಾರದ ವತಿಯಿಂದ ಒಬ್ಬ ಪ್ರಾಂಶುಪಾಲರಾಗೋದ್ರ ಜೊತೆಗೆ ನಾನು ವೈಯಕ್ತಿಕವಾಗಿ ಏನೂ ಸಹಾಯ ಮಾಡಲಿಕ್ಕೆ ಸಾಧ್ಯ ಇದೆಯೋ ಅದೆಲ್ಲ ನಾನು ಒಳ್ಳೆ ಕೆಲಸಕ್ಕೆ ಯಾವಾಗಲೂ ನಾನು ಮುಂದಿರ್ತೀನಿ. ಆದರೆ ನನ್ನೊಬ್ಬ ನಿರ್ಧಾರನೇ ಮುಖ್ಯ ಅಲ್ಲ. ಅದಕ್ಕೆ ನಾನು ಯಾವಾಗಲಾದರೂ ಒಂದು ಪ್ರಾಧ್ಯಾಪಕರ ಸಭೆಯನ್ನು ಕರೆದಾಗ ಅಲ್ಲಿ ಈ ವಿಷಯವನ್ನು ಪ್ರಸ್ತಾಪಿಸಿ ಎಲ್ಲರ ಒಂದು ಸಹಕಾರದೊಂದಿಗೆ ಮಾಡೋಣ ಅಂದರೆ ನಾನು ಖಂಡಿತವಾಗಿ ಅದಕ್ಕೆ ಸಹಕಾರ ಕೊಡ್ತೀನಿ ಅಂತಕ್ಕಂಥ ಆ ಒಂದು ಮಾತಿನೊಂದಿಗೆ ಇವತ್ತ ನಾನು ಅವರು ಇಂಥ ಒಳ್ಳೆ ವಿಚಾರಗಳನ್ನು ಹೊಂದಿದಾಗ ಒಳ್ಳೆ ವಿಚಾರಕ್ಕೆ ನಾನು ಸದಾ ಸಿದ್ಧ ಅಂತ ನಮ್ಮ ಮುಂದೆ ಹೇಳೋದ್ರ ಮೂಲಕ ಆ ಕಾರ್ಯ ಮುಂದುವರಿಸಲಿ ಅಂತೇಳಿ ನಾನು ಅವರಿಗೆ ಅವಕಾಶ ಮಾಡಿಕೊಡ್ತೇನೆ. ಪ್ರತಿ ಕಾರ್ಯಕ್ರಮಕ್ಕೂ ಒಂದು ಅಂತ್ಯವಿರುತ್ತದೆ. ಹಾಗಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲರನ್ನೂ ವಂದನೆ ತಿಳಿಸಲು ವಂದನಾರ್ಪಣೆಗಾಗಿ ರಚಿತ ಅವರನ್ನು ವೇದಿಕೆ ಮೇಲೆ ಬರಮಾಡಿಕೊಳ್ಳುತ್ತೇನೆ. Good afternoon to one and all present here. It is indeed my proud privilege to deliver the vote of thanks on this occasion of our NSS camp. Words are not enough to express the gratitude we feel today, but I feel I will try my best to all those who made of this program a grand success. First of all, I bow my head with respect and extend my heartfelt gratitude to our chief guest, Shri Santosh Nadihal, Principal of New Model College. Thank you, sir. Shri Siddhappa B. Dicky, Principal of GFGC Shahapur. Director of Physical Education, Shri Nagareddy sir. Thank you, sir. Associate Director of NSS Camp, Mahesh sir. Thank you, sir. At the end of this memorable NSS camp, it is my proud privilege to express gratitude to us very special group of our NSS volunteers. Thank you is a small word, but still I thank you for everyone. Thank you, Ranjita. ಇದರೊಂದಿಗೆ ನಮ್ಮ NS ಕಾರ್ಯಕ್ರಮದ ಯಶಸ್ವಿಯಾಗಿ ಮುಕ್ತಾಯಗೊಂಡಿದೆ. ನಾನು ಅಲ್ಲ ನೀನು ಎಂಬ ವಾಕ್ಯವನ್ನು ಮನೋಭಾವವನ್ನು ಜೀವನದಲ್ಲಿ ಮುಂದುವರಿಸೋಣ. ಇಲ್ಲಿವರೆಗೂ ಪ್ರೀತಿಯಿಂದ, ಶ್ರದ್ಧೆಯಿಂದ ಹಾಗೂ ಸಮಾಧಾನದಿಂದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕೆ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಎಲ್ಲರೂ ಗ್ರೂಪ್ ಫೋಟೋ ತಗೊಂಡಾಗ ನಾನು ಅದೆಲ್ಲ ಕ್ಯಾಂಟೀನ್ಗೆ ಹೋಗ್ಬೇಕಾಗಿದೆ. राष्ट्रगीते एक साथ शुरू कर. नायक जय हे भारत भाग्य विधाता, पंजाब सिंध गुजरात मराठा
ಎಲ್ಲ ತಂಡದ ಸದಸ್ಯ ಶಿಬಿರಾರ್ಥಿಗಳು ಎಲ್ಲ ವೇದಿಕೆ ಮೇಲೆ ತಮ್ಮ ಭಾವಚಿತ್ರಕ್ಕಾಗಿ ರೆಡಿ ಮಾಡ್ತಾ ಇದ್ದೇನೆ. ಬನ್ನಿ. ಇಲ್ಲ ನಾನು ನೋಡಿಲ್ಲ. ಸರ್